ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ಏನಪ್ಪ ವ್ಲಾಗ್ಸ್ ಏನಂದರೆ ಏನು ಸ್ಪೆಷಲ್ಲು ಅಂತ ಹೇಳಿದರೆ, ಸೊ ಈಗ ರೀಸೆಂಟಾಗಿ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ ಸಿಸ್ಟರ್ಸು. ಸೊ ಈಗ ಅದನ್ನು ವ್ಲಾಗ್ ಮಾಡಿದ್ದೀವಿ. ಸೊ ಹಾಗೆ ವ್ಲಾಗ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಿಂತ ಸೊ ನಮ್ಮದು ಎಕ್ಸ್ಪೀರಿಯನ್ಸ್ ಜೊತೆ ವ್ಲಾಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆಲ್ಸೋ ನನ್ನ ಫ್ರೆಂಡ್ಸ್ ಕೂಡ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಈ ವ್ಲಾಗ್ ಮೂಲಕ ಅದನ್ನು ಕೊಡ್ಬೋದಲ್ವಾ, ಇನ್ಫಾರ್ಮೇಷನ್ನು ವೀಡಿಯೋ ಆಗುತ್ತೆ ಅಂತ ಸೊ ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಇವಳು ಗೊತ್ತಿರುತ್ತೆ ನನ್ನ ವ್ಲಾಗ್ ನೋಡೋರಿಗೆಲ್ಲ. ಸೊ ಶೀ ಈಸ್ ಮೈ ಸಿಸ್ಟರ್. ಸೊ ಬನ್ನಿ, ಯಾಕೆ ವೇಟ್ ಮಾಡೋದು ಸ್ಟಾರ್ಟ್ ಮಾಡ್ಕೊಬಿಡ. ಹಾಂ, ಫಸ್ಟ್ ಟೈಮ್ ತೋರಿಸ್ತೀನಿ. ಟೈಮ್ ಈಗ 11:30. ಹಾಂ, ನೈಟು ಮಲಗೋ ಟೈಮಲ್ಲಿ ವ್ಲಾಗ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಮಕ್ಕಳನ್ನೆಲ್ಲ ಮಲಗಿಸಿ ವ್ಲಾಗ್ ಮಾಡಬೇಕು. ಮತ್ತು ಮಾರ್ನಿಂಗ್ ನಾವೆದ್ದು ಊರಿಗೆ ಹೋಗಬೇಕು. ಮತ್ತು ಇನ್ನು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಅಂದರೆ ಸಿಗ್ತೀವಿ, ಬಟ್ ಇನ್ನು ವ್ಲಾಗ್ ಅಂತೂ ಬೇಗ ಹಾಕೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ವ್ಲಾಗ್ ಮಾಡಿಬಿಡೋಣ ಅಂತ. ಸೊ ಈಗ ನೈಟೇ ಮಾಡ್ತಾಯಿದ್ದೀವಿ. ಸೊ ಓಕೆ, ಸ್ಟಾರ್ಟ್ ಮಾಡ್ತೀವಿ. ಅದು ಏನು ಓಕೆ, ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ದು ಈಗ ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನಾವು ಎಷ್ಟೊಂದು ಟ್ರಕ್ಕಿಂಗ್ ಪ್ಲೇಸಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿ ಫೈನಲಿ ಕೊಡಚಾದ್ರಿಗೆ ಹೋದ್ವಿ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಬೇರೆ ಕಡೆ ಹೊರಟಿದ್ವಿ ನಾವು. ಅದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿ ಆಮೇಲೆ ಕೊಡಚಾದ್ರಿಗೆ ಹೊರಟ್ವಿ ನಾವು. 1 ಡೇ ಬಿಫೋರ್ ಆಗಿ ಫೈನಲ್ ಆಯ್ತು ನಮ್ಮದು. ಹಾಂ, ನಿಮ್ಮ ಮನೇಲಿ ಹೆಂಗೆ ಒಪ್ಪಿಸ್ದೆ? ನಾನು ಸ್ಟಾರ್ಟಿಂಗ್ ಇದು ಹೆಂಗೆ ಪ್ಲ್ಯಾನ್ ಆಯಿತು? ಯಾಕೆಂದರೆ ನಮ್ಮದು ಸುಮಾರು ಪ್ಲ್ಯಾನ್ಸ್ಗಳಾಗಿತ್ತು, ಅದೆಲ್ಲ ಫುಲ್ಲು ಫ್ಲಾಪು. ಹತ್ತತ್ರ ಬಂದು ಎಲ್ಲ ಫ್ಲಾಪ್ ಆಗಿತ್ತು. ಸೊ ಇದು ಹೆಂಗೆ ಸಕ್ಸಸ್ಫುಲ್ ಆಯಿತು ಅಂತ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಜಸ್ಟ್ ಹಂಗೆ ಮಾತಾಡಿಕೊಂಡು ಪ್ಲ್ಯಾನ್ ಅಂತೂ ಮಾಡಿದ್ವಿ 3 ಜನನು. ಸೊ ಮನೇಲಿ ಒಪ್ಸೋದು ಒಂಥರ ಟಾಸ್ಕ್ ನಮಗದು. ಹಾಂ, ಹೌದು. ಸೊ ಫಸ್ಟು ನಮ್ಮ ಮನೇಲಿ ಹೇಳ್ಬಿಡ್ತೀನಿ. ಫಸ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೆ ಇವಳು. ಆಮೇಲೆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ನನ್ನ ಸಿಸ್ಟರ್, ಇನ್ನೊಬ್ಳು ಸಿಸ್ಟರ್ ಇದ್ದಾಳೆ, ನನ್ನ ಓನ್ ಸಿಸ್ಟರ್ ಚೈತ್ರ. ಅವಳು ಬಂದಿಲ್ಲ ಈ ವ್ಲಾಗಲ್ಲಿ, ಆಮೇಲೆ ಜಾಯಿನ್ ಆಗ್ತಾಳೆ. ಮಾತಾಡೋಕ್ಕೆ ಬರಲ್ಲ, ವಿಡಿಯೋದಲ್ಲಿ ಇರ್ತಾಳೆ. ಸೊ ಅವಳು ಪ್ಲ್ಯಾನ್ ಮಾಡಿ ಆಮೇಲೆ ಸಕ್ಸಸ್ ಆಯ್ತು ಆ ಪ್ಲ್ಯಾನು. ಹಾಂ, ಈ ಪ್ಲ್ಯಾನಿಂಗಲ್ಲಿ ನಮ್ಮ ಅಣ್ಣ, ನಮ್ಮ ಮನೆಯವರು ಎಲ್ಲ ಇನ್ಕ್ಲೂಡಿಂಗ್ ಇದ್ದರು. ಬಟ್ ನಮ್ಮ ಮನೆಯವರು ಟ್ರೆಕ್ಕಿಂಗ್ ಎಲ್ಲ ಬರ್ತಿರ್ಲಿಲ್ಲ. ಬಟ್ ನಮ್ಮ ಅಣ್ಣ ಇರ್ತಾನೆ ಅಂತ ನಾವು ಅಂದ್ಕೊಂಡ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಮನೇಲಿ ಹೇಳಿದಾಗ ಅದೇನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಸೊ ಅಕ್ಕರ ಜೊತೆ ಅಲ್ವಾ, ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಬಟ್ ನಿಜವಾಗ್ಲೂ ಅವ್ರು ಸೀರಿಯಸ್ಸಾಗಿ ಇವರೆಲ್ಲ ಹತ್ತುತ್ತಾರೆ ಅನ್ನೋ ಥರದ್ರಲ್ಲಿ ಹೌದಾ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದರು. ಮನೇಲಿ ನನ್ನ ಮನೇಲಂತೂ ಕಂಪ್ಲೀಟಾಗಿ ಹೋಗ್ತಾನೆ ಇರಲಿಲ್ಲ ಬಿಡಿ. ಒಂದು 10 ವರ್ಷನೇ ಆಗಿದೆ ನಾನು ಎಲ್ಲೂ ಟ್ರಿಪ್ಗೆ ಅಂತೆಲ್ಲ ಹೋಗಿ. ಇವಳು ಕೃಪೆ ಕಟಾಕ್ಷದಿಂದ ನಾವು ಹೊರಟಿದ್ದಾಯ್ತು. ಆ್ಯಕ್ಚುಲಿ ಇವಳು ತುಂಬ ಡಿಮ್ಯಾಂಡ್ ಮಾಡಿ ಫೋರ್ಸ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ ಒಪ್ಕೊಂಡ್ರು, ಹೋಗಿ ಬನ್ನಿ ಅಂತ. ಅದು ಏನು ಅಂತ ಹೇಳಿದ್ರೆ ಹೆಂಗೆ ಅಂದರೆ, ಶೂಸ್ ತೊಗೊಂಡ್ಬಿಟ್ಟಿದ್ದೀನಿ. ಶೂ ನೆಪದಲ್ಲಿ ಹೋಗೋಂಗಾಯ್ತು. ನಾವು ಶೂ ತೊಗೊಂಡಿದ್ದೀವಿ ಅಂತ ಸುಳ್ಳು ಹೇಳಿ ಇನ್ನೂ ತಗೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಹೋಗೋಣ ಅಂದರೆ ಹೋಗೋಣ ಅಣ್ಣ, ಇದು ನನಗೆಲ್ಲಾದರೂ ಕರ್ಕೊಂಡು ಹೋಗು, ಒಟ್ಟು ನಾನು ಟ್ರೆಕ್ಕಿಂಗ್ ಮಾಡಬೇಕು, ಕರ್ಕೊಂಡು ಹೋಗು ಅಂತ ಫುಲ್ ಅವನಿಗೆ ಬೆನ್ನತ್ಬಿಟ್ಟಿದ್ದೆ ನಾನು. ಆಟ ತಡ್ಕೊಳಕ್ಕಾಗ್ದಲ್ಲ, ಇನ್ನು ಅವ್ನು ಬ್ಯುಸಿ ಇದ್ದರು. ಸೊ ಹಂಗಾಗ್ಬಿಟ್ಟು ಸರಿ ಆಯಿತು, ನೆಕ್ಸ್ಟು ಎಲ್ಲರೂ ಒಟ್ಟಿಗೆ ಹೋಗೋಣ. ನಮ್ಮನೆಯವರು ಬರಬೇಕು ಅಂತ ಇದ್ರು. ಇವ್ರು ಎಲ್ಲ ಹಂಗಾಗಿ ಒಬ್ಬೊಬ್ಬರು ಕ್ಯಾನ್ಸಲ್ ಆಗಿ ಲಾಸ್ಟ್ ನಾವೇ 3 ಜನ ಲೇಡೀಸ್ ಅಂತ ಫಿಕ್ಸ್ ಆಗ್ಬಿಟ್ಟು. ಅದರೊಳಗೆ ಒಂದು ತಮಾಷೆ ಏನು ಅಂದರೆ ಮಾಡಿದ್ವಿ. ಸೊ ಅವಳು ಏನೋ ಒಂದು ಇದರಿಂದ ಇಲ್ಲ ಇವಾಗ ಹೋಗೋದು ಬೇಡ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ಲು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಪ್ಲ್ಯಾನ್ ಹಾಕಿದ್ದೆ ಅವಳನ್ನೇ ಬಿಟ್ಬಿಟ್ವಿ ನಾವು. ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಮತ್ತೆ ನನ್ನನ್ನೇ ಬಿಟ್ರ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು. ಸೊ ಎನ್ಕ್ವೈರೀಸ್ ಎಲ್ಲ ಹೆಂಗೆ ಮಾಡಿದ್ದು ಅಂತ ಅಕ್ಕ ಹೇಳ್ತಾಳೆ, ಯಾಕೆಂದರೆ ಅವಳೇ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದು. ಸೊ ಯಾವ ಕ್ಯಾಂಪ್ ಅವ್ರ ಜೊತೆ ಹೋಗಬೇಕು. ಸೊ ಇಂಡಿವಿಜುವಲಾಗಂತೂ ನಮಗೆ ಹೋಗೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಏನು ಅಂತ. ಬಟ್ ಈಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಬರೀ ಅದರದ್ದೇ ರೀಲ್ಸ್ಗಳು ಬರ್ತಾಯಿತ್ತು. ಸೊ ಸುಮಾರು ಕ್ಯಾಂಪ್ಸು ಅದು ಇದು ಎಲ್ಲ ಸರ್ಚ್ ಮಾಡಿ ಎನ್ಕ್ವೈರಿ ಮಾಡಿ ನಾವು ಓಡೋ ಥರ ಮಾಡಿದ್ದು. ಅಕ್ಕ ಹೆಂಗೆ ಎನ್ಕ್ವೈರಿ ಎಲ್ಲ ಮಾಡಿದ್ದು ನೀನು? ನಾವು ಫಸ್ಟ್ ಆ್ಯಕ್ಚುಲಿ ನೆವರ್ ಸೀನ್ ಬಿಫೋರ್ ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ ಹೊರಡೋಣ ಅಂತ. ಲಾಸ್ಟಲ್ಲಿ ಅದು ತುಂಬ ಮಳೆ ಜಾಸ್ತಿ ಆಗೋಯ್ತು ಅಂತ ಅವರು ನಾವು ಹೊರಟಿದ್ದ ಪ್ಲೇಸ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಅಲ್ಲಿಗೆ ಆಗಲ್ಲ ಮೇಡಮ್, ಬೇರೆ ಕಡೆ ಎಲ್ಲಾದರೂ ನೋಡಿ ಅಂತ. ಅದಾದಮೇಲೆ ಸಿಬ್ಲಿಂಗ್ ಕ್ಯಾಂಪಸ್ ಜೊತೆ ನಾವು ಹೊರಟ್ವಿ.
ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು. ಪ್ಯಾಕೇಜದೆಲ್ಲ ಏನೇನು ಡೀಟೇಲ್ಸ್ ಬೇಕು ಡಿಸ್ಕ್ರಿಪ್ಷನಲ್ಲಿ ಇವಳು ಹಾಕ್ತಾಳೆ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿತ್ತು. ನಮ್ಮದು ಒಂದು ಮಿನಿ ಬಸ್ಸಲ್ಲಿ ಹೋಗಿದ್ವಿ, ಒಂದು 18 ಜನ ಇದ್ವಿ ಟೋಟಲಾಗಿ. ಅಲ್ಲಿ 18 ಮೆಂಬರ್ಸ್ ಇದ್ವಿ, ಇನ್ಕ್ಲೂಡಿಂಗ್ ಟ್ರಕ್ ಗೈಡು ಪ್ಲಸ್ ಡ್ರೈವರು ಸೇರಿಸಿ. ಸರಿ ಆಯ್ತು. ಇದ್ರದ್ದೆಲ್ಲ ಎನ್ಕ್ವೈರೀಸ್ ಮಾಡಿದ್ರು, ಊಟದ್ರ ಬಗ್ಗೆ ಅದನ್ನೆಲ್ಲ ಏನೇನು ಪ್ರೊವೈಡ್ ಮಾಡ್ತಾರೆ ಅವರು, ನಾವೇನೇನು ತೊಗೊಂಡು ಹೋಗ್ಬೇಕು. ಸೊ ಇದ್ರದ್ದೆಲ್ಲ ಎನ್ಕ್ವೈರೀಸ್ ಆಯಿತು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನು ಪ್ಲೇಸಸ್ ಎಲ್ಲ ತೋರಿಸ್ತಾರೆ, ಹೆಂಗಿರುತ್ತೆ, ಸೊ ಅದ್ರದ್ದೆಲ್ಲ ಸ್ವಲ್ಪ ಹೇಳಿದ್ರು. ಸೊ ನಾವು ಅದಾದಮೇಲೆ ಸ್ಟಾರ್ಟು ನಮ್ಮದು ಪ್ರಿಪ್ರೇಷನ್ನು. ತಗೊಂಡಿದ್ದೇನೂ ಇಲ್ಲ, ಸುಮ್ಮನೆ ದುಡ್ಡು ಮಾತ್ರ ಖಾಲಿ ಆಗ್ತಾ ಇತ್ತು. ಏನು ತಗೊಂಡ್ವಿ ಅಂತ ಲೆಕ್ಕನೇ ಇಲ್ಲ, ದುಡ್ಡು ಮಾತ್ರ ಖಾಲಿ ಆಗ್ತಿದೆ. ಫಸ್ಟ್ ಟೈಮ್ ನೋಡ್ತಾ ಇದೀವಲ್ಲ, ಆ ಜೋಶಲ್ಲೂ ಏನು ಇರೋಬ್ರದನ್ನೆಲ್ಲ ಬುಕ್ ಮಾಡ್ಕೊಂಡು ಇರೋಬ್ರದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈ ಥರ ಆಗ್ತಾ ಇತ್ತು ನಮ್ಮದು. ಯಾಕೆಂದರೆ ಏನು ನಮ್ಮದಂತೂ ಆ ಥರದ್ದು ಟ್ರೆಕ್ಕಿಂಗ್ ಅದೆಲ್ಲ ಒಂಥರ ಕನಸು ಥರನೇ. ಅದು ಮದುವೆ ಆದಮೇಲಂತೂ ಅದು ಆಗೋದೇ ಇಲ್ಲ. ಬಿಫೋರ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಅಲ್ಲಿ ಇಲ್ಲೆಲ್ಲ ಹೋಗ್ಬೇಕಾದ್ರೆ, ಬಟ್ ಈ ಥರ ಟ್ರೆಕ್ಕಿಂಗು ಇದೆಲ್ಲ ಫಸ್ಟೇ. ಹಿಂಗಿರುತ್ತೆ ಅಂತಲೂ ಅಂದ್ಕೊಂಡು ಇರಲಿಲ್ಲ ನಾವು. ಸುಮ್ಮನೆ ವೀಡಿಯೋಸ್ ಎಲ್ಲ ನೋಡಿದಾಗ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ವಿ. ಬಟ್ ಸೀರಿಯಸ್ಲಿ ಹತ್ರ ಬಂದಾಗ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಹೆಂಗೆ ಏನು ಅಂತ. ಸೊ ಫೈನಲಿ ಎಲ್ರಿಗೂ ಭಯ ಇತ್ತು, ಬಟ್ ಹೆಂಗೋ ಧೈರ್ಯ ಮಾಡಿ ಕಳಿಸಿದ್ರು. ಯಾವಾಗ ಹೊರಟಿದ್ದೇಳು ನಾವು? 26 ಅಲ್ವಾ? 26, 27, 26, 27, 28. ಹಾಂ, 3 days. 1 night, 2 days. 1 night, 2 days, 1 night. ಹಾಂ, ಇದ್ದಿದ್ದು. ಸೊ ಅವತ್ತು ನೈಟ್ ಬಂದು ನಮ್ಮಣ್ಣ ಡ್ರಾಪ್ ಮಾಡಿದ್ದು. ಸೊ ಅವನು ಬಿಟ್ಬಿಟ್ಟು ಅಲ್ಲೆಲ್ಲ ಫುಲ್ಲು ಸ್ಟ್ರೇಂಜರ್ಸು, ಯಾರಿಗೂ ಗೊತ್ತಿಲ್ಲ. ಸೊ ಒಂದು ಟೀಮ್ ಬಂದಿತ್ತು, ಒಂದು 10 ಜನ ಅವರ ಫ್ರೆಂಡ್ಸ್ಗಳು ಬಂದಿದ್ದರು. ಸೊ ಅವ್ರ ಜೊತೆಗೆಲ್ಲ ನಾವೆಲ್ಲ ಮಿಂಗಲ್ ಆಗ್ತೀವಿ ಆ ಥರ ಎಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ನಮ್ಮಣ್ಣ ಡ್ರಾಪ್ ಮಾಡಿ ಅವರು ನೋಡಿಬಿಟ್ಟು ಒಂಥರ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು, ನಿಜವಾಗ್ಲೂ ಇವ್ರ ಜೊತೆ ಎಲ್ಲ ಮಿಂಗಲಾಗಿ ಹೋಗ್ಬಿಟ್ಟು ಬರ್ತೀರಾ ಅನ್ನೋ, ಎಂಜಾಯ್ ಮಾಡಿ ಅಂತ ಫುಲ್ ಹೊರಟೋಗ್ಬಿಟ್ಟು ಅವ್ನು ಬಂದು ಆ ಥರ ಎಕ್ಸ್ಪ್ರೆಷನ್ ಕೊಟ್ಟು ಹೋದ್ಮೇಲೆ ನಮಗೆ ಭಯ ಸ್ಟಾರ್ಟ್ ಆಯಿತು. ಬೇಕಿತ್ತ ನಮಗೆ ಗೊತ್ತಿಲ್ಲ. ಅದು ಅಲ್ದಲ್ಲೇ ಮದುವೆ ಆಗಿರೋರು ನಮ್ಮೂರು ಜನ, ಅಲ್ಲಿರೋರೆಲ್ಲ ಅನ್ಮ್ಯಾರಿಡು, ಮತ್ತಿನ್ನೂ ಓದ್ತಾ ಇರೋರು ಎಲ್ಲ ನಮಗಿಂತ ಚಿಕ್ಕ 3 ಜನ ಇದ್ದಿದ್ದಲ್ಲಿ ದೊಡ್ಡವ್ರ ಥರ ಆಗೋಗ್ಬಿಟ್ಟು ಇನ್ನೆಲ್ಲರೂ ನಮಗೆ. ಅವ್ರಿಗೆಲ್ಲ ಇದ್ದಷ್ಟು ಧೈರ್ಯ ಕೂಡ ನಮಗೆ ಆಲ್ರೆಡಿ ಎಷ್ಟು ಒಂದು 3-4 ಟ್ರಕ್ಕಿಂಗ್ ಎಲ್ಲ ಮಾಡ್ಕೊಂಡು ಬಂದವರು ಅವರು. ಅವರಿಗೆ ಅದ್ರ ಬಗ್ಗೆ ಐಡಿಯಾಸ್ ಎಲ್ಲ ಇತ್ತು. ನಮಗೆ ಆ ಥರ ಎಲ್ಲ ಏನಿರಲ್ಲ, ಹೋದ್ರೆ ಫ್ಯಾಮಿಲಿ ಜೊತೆ ಹೋಗ್ತೀವಿ, ಹೋದ್ರೆ ಅವ್ರ ಜೊತೆನೇ ವಾಪಸ್ ಬರಬೇಕು, ಇದೇ ಥರ ಮೈಂಡ್ ಸೆಟ್ಟು. ನನ್ನ ಮಗಳು ನೋಡಿ ಇಲ್ಲಿ, ಅವಳು 10 ಗಂಟೆ ಅಲ್ಲ 12 ಗಂಟೆ ಆದ್ರೂ ಮಲ್ಕೊಳ್ಳಲ್ಲ. ಅವಳದು ಬರೀ ಇದೆ, ನಮಗೆ ವ್ಲಾಗು ಮಾಡೋಂಗಿಲ್ಲ. ಈ ಥರ ದೆವ್ವಗಳು ಓಡಾಡ್ತಾರಲ್ಲ ಆ ಥರ ಇವಳು ಥರ ವಾಚ್ಮೆನ್ ಥರ ಯಾರ್ಯಾರು ಮಲ್ಕೊಂಡಿದ್ದಾರೆ ಇಲ್ಲ. ಬಟ್ ನನಗೇನು ಭಯ ಇರಲಿಲ್ಲ, ಯಾಕೆಂದರೆ ನಂಗೆ ಅಕ್ಕರಿದ್ರಲ್ವ. ಸೊ ಅವ್ರ ಜೊತೆ ನಾನು ಕಂಫರ್ಟಬಲ್ ಆಗಿರ್ತೀನಿ. ನಾನು ಸ್ವಲ್ಪ ಸ್ಟ್ರೇಂಜರ್ಸ್ ಅವ್ರ ಜೊತೆ ಎಲ್ಲ ಮಾತಾಡೋದು ಕಮ್ಮಿ, ಮಿಂಗಲ್ ಆಗೋದು ತುಂಬಾ ಕಮ್ಮಿ. ಸೊ ನನಗೇನು ಅಂತ ಹೇಳಿದ್ರೆ ಇವರಿಬ್ಬರು ಇದ್ದಾರೆ, ಇವ್ರ ಜೊತೆ ಹೆಂಗೋ ಇದ್ಬಿಡೋಣ ಅಂತ. ಆಮೇಲೆ ಫಸ್ಟು ನಾವು ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು ಅಂತ ಅಂದ್ಬಿಟ್ಟು, ಸೊ ಅದು ಬರುತ್ತೆ ಸ್ವಲ್ಪ ಕೇಳಲ್ಲ. ನಮ್ಮದು ಟ್ರಿಪ್ ಗೈಡ್ ಬಗ್ಗೆ ಹೇಳಬೇಕು. ಪ್ರಜ್ವಲ್ ಅಂತ ಅವ್ರ ಹೆಸರು. ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಬಂದರು. ಅವರು ಏನು ಮಾಡಿದ್ರು ಅಂದರೆ ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ರು. ಹೀಗೆ ಬಿಟ್ಟರೆ ಇವ್ರು 3 ಜನ ಒಂದು ಕಡೆ ಇರ್ತಾರೆ, ಅವ್ರು 10 ಜನ ಒಂದು ಕಡೆ ಇರ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿದ್ರು, ಒಂದು ಇಬ್ಬರು ಫ್ರೆಂಡ್ಸು, ಒಬ್ಬ ಸಿಂಗಲ್ ಸೋಲೋ ಅವ್ರು ಮಾಡೋರು ಬಂದಿದ್ರು. ಹಾಗಾಗಿ ಹಿಂಗಿದ್ದಿದ್ರೆ ಇವ್ರು ಸಪ್ರೇಟಾಗೆ ಇದ್ಬಿಡ್ತಾರೆ, ಅವ್ರ ಜೊತೆಗಿದ್ದು ಮಾತಾಡಲ್ಲ, ಮಿಂಗಲ್ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು 20 minutes ಟೈಮ್ ಕೇಳಿದ್ರು. ನಮ್ಮೆಲ್ಲರ ಟೈಮ್ ತೊಗೊಂಡು ನಮ್ಮನ್ನೆಲ್ಲ ಶಫಲ್ ಮಾಡಿ ಮಿಕ್ಸಪ್ ಮಾಡಿಬಿಟ್ಟು ಸ್ಟ್ರೇಂಜರ್ಸ್ ಜೊತೆ ನಮ್ಮನ್ನು ಕೂರಿಸಿದ್ರು. ನಾವು ಯಾರೂ ರೆಡಿನೇ ಇಲ್ಲ, ನಾವಿಲ್ಲೇ ಕಂಫರ್ಟಬಲ್ ಆಗಿದ್ದೀವಿ, ನಾವು ಹಿಂಗೆ ಕೂರ್ತೀವಿ, ಹಿಂಗೆ ಪರಿಚಯ ಮಾಡ್ಕೊತೀವಿ ಅಂದ್ವಿ. ಬಟ್ ಆದರೆ ಅವರು ಇಲ್ಲ ಬಿಡಲ್ಲ, ನೀವು ಮಾತಾಡಲೇಬೇಕು, ಅಟ್ಲೀಸ್ಟ್ ನೀವು ಕಳೆದೋದ್ರೂ ನಿಮ್ಮ ಬಗ್ಗೆ ಇನ್ನೊಬ್ರು ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಮಿಂಗಲ್ ಆಗಬೇಕು ಅಂತ ಹೇಳಿ ಹಿಂಗೆ ಹೇಳ. ನೋಡಿ ನಮಗೆ ಮಾತಾಡೋಕ್ಕೂ ಬಿಡ್ತಿಲ್ಲ, ಮಧ್ಯರಾತ್ರಿ ಆದರೂ. ಆಮೇಲೆ ನಮ್ಮನ್ನೆಲ್ಲ ಮಿಕ್ಸಪ್ ಮಾಡಿದ್ರು. ಒಬ್ಬೊಬ್ಬರ ಬಗ್ಗೆ ಹೆಂಗೆ ಮಾಡಿದ್ರು ಅಂದರೆ, ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನಮ್ಮ ಪಕ್ಕ ಯಾರು ಕೂತಿದ್ರು ಅವ್ರಿಗೆ 5 minutes ಟೈಮ್ ಕೊಟ್ಟರು, ನೀವು ಅವ್ರ ಬಗ್ಗೆ ತಿಳ್ಕೊಳ್ಳಿ, ನಾವು ಇವ್ರ ಬಗ್ಗೆ ತಿಳ್ಕೊತೀವಿ ಅಂತ. ನಾವೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಆಯಿತು. ಬಿಟ್ಟಿಲ್ಲ ವಿಡಿಯೋ ಬಿಟ್ಟು, ಬಟ್ ಚೆನ್ನಾಗಿ ಆ ಮೂಮೆಂಟಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಬರೀ ಅವ್ರ ಬಗ್ಗೆ ಎಲ್ಲ ನಾವು ಕೇಳೋದಾಯಿತು. ಸೊ ನಮ್ಮ ಬಗ್ಗೆ ಅವ್ರೇನು ಹೇಳ್ತಾರೆ, ಸೊ ಇದ್ರ ಬಗ್ಗೆನೇ ಆಗ್ಬಿಟ್ಟು ಆಗ ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಅದು ತಾಟೇ ಬರಲಿಲ್ಲ. ಸೊ ಅದು ಮಿಸ್ ಆಗೋಗ್ಬಿಟ್ಟು ಈಗ ಅನಿಸ್ತಾ ಇತ್ತು
ವಿಡಿಯೋ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇತ್ತು. ಸೊ ಆವಾಗ ಏನು ಒಂದು 10 ಜನ ಇರೋ ಒಂದು ಟೀಮ್ ಬಂದಿತ್ತು. ಸೊ ಅವರು ಅಲ್ಲಿ ಒಬ್ಬೊಬ್ರನ್ನ ನಮಗೆ ಹಾಕಿದ್ರು. ಸೊ ಆವಾಗ ನಾವೆಲ್ಲರೂ ಒಂಚೂರು ಅವ್ರ ಜೊತೆ ಅಡ್ಜಸ್ಟ್ ಆದ್ವಿ, ಓಕೆ ಕಂಫರ್ಟಬಲ್ ಆದ್ವಿ. ಸೊ ಅದಾದ್ಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು, ಫುಲ್ಲು ಡ್ಯಾನ್ಸ್. ನಮ್ಮ ಅಕ್ಕ ಅಂತೂ ಫುಲ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ, ಫುಲ್ ಡ್ಯಾನ್ಸ್ ಮಾಡಿದ್ರು. ಮೈಸೂರು ಅಷ್ಟಲ್ಲ, ಅವಳು ಚೆನ್ನಾಗಿ ಮಾಡ್ತಾಳೆ. ಬಟ್ ನಮ್ಮಿಬ್ರಿಗಿಂತ ನಮ್ಮ ಅಕ್ಕ ಬೆಂಕಿ. ನಮ್ಮ ದೊಡ್ಡಕ್ಕ ಫುಲ್ ಬೆಂಕಿ. ಅವಳು ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿ ಡ್ಯಾನ್ಸರು ಮಾಡಿದ್ದಾಳೆ. ಆದರೆ ಅಲ್ಲಿ ಸ್ವಲ್ಪ ನಾಚ್ಕೋತಾ ಇದ್ಲು ಸ್ಟಾರ್ಟಿಂಗ್ ಅಲ್ವಾ. ಆಮೇಲೆ ಅವಳು ಫುಲ್ಲು ಡ್ಯಾನ್ಸ್ ಸ್ವಲ್ಪ ಮಾಡಿದ್ಲು. ಬಟ್ ಅದೆಲ್ಲ ಹಾಕಿದ್ರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ. ಸೊ ಸ್ವಲ್ಪನೇ ಹಾಕ್ತೀನಿ ವೀಡಿಯೋಸ್ನ. ಸೊ ಡ್ಯಾನ್ಸ್ ಎಲ್ಲ ಮುಗೀತು, ಎಷ್ಟು ಡ್ಯಾನ್ಸ್ ಮಾಡಿದ್ವಾ, ಹಂಗೆ ನಿದ್ದೆಗೆ ಹೋಗ್ಬಿಟ್ವಿ. ಕಡೆ ಬ್ರೇಕ್ ಕೊಟ್ಟರು, ಊಟ ಮಾಡ್ಕೊಂಡ್ವಿ ನಾವೇ ಅಲ್ಲಿ. ಅದು ನಮ್ಮದೇ ಸೆಲ್ಫ್ ಸ್ಪಾನ್ಸರ್ಡ್ ಇತ್ತು. ಇನ್ನು ನೆಕ್ಸ್ಟ್ ಡೇ ಇಂದ ಅವ್ರದ್ದಿತ್ತು. ಸೊ ನೈಟ್ ನಾವೇ ಊಟ ಮಾಡ್ಕೊಂಡು ಅಂತ ಅಲ್ಲಿಂದ ಕ್ವಿಕ್ ನ್ಯಾಪ್ ಮಾಡಿಕೊಂಡು ನಾವು ಬೇಗ ಮಲ್ಕೊಂಡ್ವಿ. ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಲ್ಕೊಂಡು ಬೆಳಗ್ಗೆ ನಾವು ರೀಚ್ ಆಗೋಷ್ಟೊತ್ತಿಗೆ 7 o'clock ಆಗಿಬಿಟ್ಟಿತ್ತು. ಫೈನಲಿ ಕೊಡಚಾದ್ರಿ ಎಂಟ್ರಿ ಆದ್ವಿ. ಮಳೆ ಅಂದರೆ ಮಳೆ, ಆ ಥರ ಮಳೆ ನಾವು ಆಲ್ರೆಡಿ ಚಿಕ್ಕಮಂಗ್ಳೂರು ಕೊಪ್ಪದಲ್ಲೆಲ್ಲ ಆ ಥರ ನೋಡಿಬಿಟ್ಟಿದ್ದೀವಿ. ಸೊ ಅದಕ್ಕೂ ಜಾಸ್ತಿನೇ ಅಂತಲೇ ಫೀಲ್ ಆಯಿತು ಅಲ್ಲಿ ಮಳೆ ನೋಡಿಬಿಟ್ಟು. ಒಂದು ನಿಮಿಷನೂ ಆ ಥರ ಸುರಿತಿರುತ್ತೆ. ಅಲ್ಲಿರೋರೆಲ್ಲ ಹೆಂಗಿರ್ತಾರೋ ಏನೋ ಅದಂತೂ ಗೊತ್ತೇ ಆಗಲ್ಲ. ಸೊ ನಾವು ಹೋಗಿದ ಕೂಡಲೇ ಫ್ರೆಶ್ ಅಪ್ ಆಗೋಕ್ಕಿತ್ತು. ಅದು ಎಷ್ಟು 20 ಮಿನಿಟ್ಸ್ ಟೈಮ್ ಕೊಟ್ಟು ಅಷ್ಟೊಂದು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ರು ಅಕ್ಕ? ಇಡ್ಲಿ ಚಿತ್ರಾನ್ನ ಮಾಡಿದ್ರು. ಸೊ ತಿನ್ಕೊಂಡು ನೆಕ್ಸ್ಟ್ ನಾವು ಅದನ್ನು ಮಾಡ್ತೀವಿ ನೋಡಿ. ಪ್ರಿಕಾಷನ್ಸ್ ತೊಗೊಂಡ್ವಿ. ಹೇಳಿದ್ರು ಡೆಟಾಲ್ಸ್ ಎಲ್ಲ ಹಚ್ಕೊಳ್ಳಿ, ತುಂಬ ಲೀಚಸ್ ಇರುತ್ತೆ, ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ಫುಲ್ ನಾವೆಲ್ಲ ಕಡೆ ಹಚ್ಕೊಂಡು ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಅಲ್ಲಿಂದ ಸ್ಟಾರ್ಟ್ ನಮ್ಮ ಜರ್ನಿ. ಫಸ್ಟು ಎಷ್ಟು ಕಿಲೋಮೀಟರ್ ಹೋಗೋದು? 4+4 ಇದ್ದಿದ್ದು. 4+4 ಜೀಪ್ ರೈಡ್ ಸ್ಟಾರ್ಟ್ ಆಗಿತ್ತು. ಹಾಫ್ ಆಫ್ ದ ವೇ ನಮಗೆ ಜೀಪಲ್ಲಿ ಕರ್ಕೊಂಡು ಹೋದ್ರು. ಆ ಜೀಪ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್. ಯಾಕೆಂದರೆ ಆ ರೋಡಲ್ಲಿ ಅವರಿಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಡ್ರೈವರ್ಗಳಿಗೆ. ಅದು ಹೆಂಗೆ ಓಡಿಸ್ತಾರೋ ಏನೋ ಗೊತ್ತಿಲ್ಲ. ನಾವಂತೂ ಹೊಡ್ಕೊಂಡತ್ಲಾಗ ಅಲ್ಲೇ ಆಲ್ರೆಡಿ ಪೇನ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು, ಕೈ ಮೈ ಕಾಲು ಎಲ್ಲ. ಯಾಕೆಂದರೆ ಅದು ಫುಲ್ ನಾರ್ಮಲ್ ರೋಡ್ ಅಲ್ವಾ, ಅದೊಂಥರ ಕಲ್ಲು ಗೊಚ್ಚೆ, ಅದೆಲ್ಲ ಕಡೆ ನೀರು ಹರಿತಾನೇ ಇರುತ್ತೆ. ಆಮೇಲೆ ಒಂಥರ ಫುಲ್ ಗುಂಡಿ ಮಣ್ಣು, ಅಂದರೆ ವಾಪಸ್ ಬಂದ್ಬಿಡುತ್ತೆ ಅನ್ನೋಷ್ಟು ಭಯ. ಅದರೊಳಗೆ ಹಿಂಗೆ ಬೇರೆ ಅಲ್ಲಾಡ್ತಾ ಇರುತ್ತೆ. ನಮಗೆ ಬೇರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಆ ಥರ ಎಲ್ಲ ಕೂತ್ಕೊಂಡು ಎಲ್ಲ. ಸೊ ಸಿಕ್ಕಾಪಟ್ಟೆ ಹಿಂಗೆ ಒದ್ದಾಡ್ಕೊಂಡೆ ಫುಲ್ಲು ಪೇನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಕೈ ಕಾಲು ಎಲ್ಲನೂ ನೋವು ಬಂದುಬಿಟ್ಟಿತ್ತು. ಸೊ ಅಲ್ಲಿಂದ ಅದು ಅಂದರೆ ಅದು ಪೇಯ್ನ್ ಇತ್ತು. ಬಟ್ ಆ ಸೀನ್ ಇದೆಯಲ್ಲ, ಆ ಹೋಗೋದು, ಆ ಕಡೆ ಸರೌಂಡಿಂಗ್, ಆ ಗ್ರೀನರಿ, ಆ ಫಾಗು, ಆ ಮಳೆ, ಕೆಳಗಡೆ ಎಲ್ಲ ಜರಿ ನೀರು ಹರಿತಾ ಇರೋದು, ಅದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಒಂದ್ಸಲ ಅನಿಸ್ತಾ ಇತ್ತು, ಇದು ನಮಗೆ ಬೇಕಿತ್ತ, ಸುಮ್ಮನೆ ಆರಾಮಾಗಿ ಮನೇಲಿ ಇರ್ಬೋದಲ್ವ ಅಂತ. ಕೂತಾಗ ಅಷ್ಟು ಭಯ ಆಗಲಿಲ್ಲ, ಒಂದು ಇದಲ್ಲಿತ್ತು, ಖುಷಿನೇ ಅಂತ ಅನಿಸ್ತಿತ್ತು. ಸೊ ನಾವು ಜೀಪ್ ರೈಡ್ ಮಾಡಿಕೊಟ್ರು. ಅದಾದಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾವಲ್ಲೇ ಯಾರೋ ಭಟ್ರು ಬಂದಿದ್ರು ದೇವಸ್ಥಾನಕ್ಕೆ. ಅವ್ರು ಪಾಪ ಊರಕ್ಕೆ ಅಂತ ಕೋಲ್ ತಗೊಂಡಿದ್ರು. ಕೋಲ್ನು ಕತ್ಕೊಬಿಟ್ವಿ ನಾವು. ಆ್ಯಕ್ಚುಲಿ ಅದು ಇದ್ದಿದ್ದಕ್ಕೆ ಸೇಫಾಗಿ ಬಂದ್ವಿ. ವಾಪಸ್ ಬಂದ್ಮೇಲೆ ತೊಗೊಂಡೋಗಿ ವಾಪಸ್ ತೊಗೊಂಬಂದು ಅಲ್ಲೇ ಇಟ್ಬಿಟ್ವಿ ಕೋಲ್ನ. ಅದಾದಮೇಲೆ ಸ್ಟಾರ್ಟ್ ಆಯಿತು. ಮೇಲ್ಗಡೆ ಒಂದು ಶಂಕರಾಚಾರ್ಯದು ಮಠ ಇದೆ, ಅದೇ ಲಾಸ್ಟ್ ಡೆಸ್ಟಿನೇಷನ್. ಅದೇ ನಮ್ಮ ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ಅದು ಒಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸ್ಟಾರ್ಟಿಂಗ್ ಅಲ್ವಾ ನಡೆಯೋದು, ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೋದ್ವಿ ಜೋಶಲ್ಲಿ. ನೀರು ಗೀರು ಎಲ್ಲ ಕೆಳಗಡೆ ಹರಿತಿತ್ತು. ಏನು ವೀಡಿಯೋಸು ಅವರು ನಿಮಗೆ ಮೇಲೆ ಹೋದ್ಮೇಲೆ ಒಂದು 20 ಮಿನಿಟ್ಸ್ ಕೊಡ್ತೀನಿ, ಅವಾಗ ವೀಡಿಯೋ ಫೋಟೋ ತಗೊಳ್ಳಿ ಅಂತ. ನಾವು ಹತ್ತೋ ಬದಲು ಬರೀ ವೀಡಿಯೋ ಫೋಟೋ ಅದರೊಳಗೇ ಮುಳುಗೋಗ್ಬಿಟ್ಟಿದ್ವಿ.
ಹಿಂಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಜೊತೆ ಬಂದಿರೋ ಲೈನ್ ಮಿಕ್ಕಿದ ಜನ ಅವರೆಲ್ಲ ಹತ್ತಿ ಮೇಲೆ ಮುಕ್ಕಾಲು ದಾರಿಗೆ ಹೋಗಿದ್ರೆ ನಾವಿನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಹೌದು ಪಾಪ ನಮ್ಮ ಗೈಡ್ ಕೂಡ ನಮಗೋಸ್ಕರ ಹಿಂದಿಂದೆ ಬರೋರು ಎಲ್ಲರೂ ಮಿಸ್ ಆಗ್ಬಿಡ್ತಾರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ತುಂಬ ಸೇಫಾಗೆ ನಮ್ಮನ್ನ ಕರ್ಕೊಂಡು ಹೋದ್ರು. ಸೊ ನಮ್ಗೇನು ಅಂದರೆ ಚಂದ ಇರೋ ಫೋಟೋಸ್ ಮತ್ತೆ ನಾವು ಬರಲ್ಲ, ನಾವು ಫಿಕ್ಸ್ ಆಗ್ಬಿಟ್ಟಿದ್ದು ಇನ್ನೂ ಸತಿ ಅವ್ರು ನಮ್ಮನ್ನು ಕಳಿಸಲ್ಲ ಯಾವ ಕಾರಣಕ್ಕೂ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಮತ್ತೆ ನಾವೇನು ಬರೋದಿಲ್ಲ. ಸೊ ಆದಷ್ಟು ಫೋಟೋಸ್ ಎಲ್ಲ ತಗೊಂಡ್ಬಿಡೋಣ, ವೀಡಿಯೋಸ್ ಮಾಡ್ಕೊಬಿಡೋಣ ಆ ಥರದ್ರಲ್ಲಿ ಬರೀ ತೆಕ್ಕೊಳ್ಳೋದೇ ಆಗಿತ್ತು ಹತ್ತೋದ್ಕಿಂತ. ನನಗಂತೂ ಹತ್ತುತ್ತಾ ನಾನು ಅಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ನನ್ನ ಮನಸ್ಸಲ್ಲಿ ಅನಿಸ್ತಾಯಿತ್ತು ಸುಮ್ಮನೆ ಬರಲೇಬಾರ್ದಾಗಿತ್ತು, ಇದೆಲ್ಲ ಬೇಕಿತ್ತಾ, ಇಲ್ಲೇ ಕುತ್ಕೊಬಿಡೋಣ, ಅವರೆಲ್ಲ ಹೋಗ್ಬಿಡ್ಬೇಕಿದ್ರೆ ಬರಲಿ ಅವ್ರ ಜೊತೆ ಜಾಯ್ನ್ ಆಗೋಣ ಅಂತ. ಬಟ್ ಹಂಗೆ ಮಾಡೋಕ್ಕಾಗಲ್ವಲ್ಲ. ನಮ್ಮ ದೊಡ್ಡಕ್ಕ ಸ್ಪೀಡಾಗಿ ಹೋಗ್ಬಿಡ್ತಿದ್ಲು, ನಾನು ಇವಳು ಸ್ವಲ್ಪ ಅದೇ ನಾನು ನಿಧಾನ, ನನ್ನ ಜೊತೆಗೆ ಇವಳು ಬರ್ತಾರೆ. ನಾನು ಇವಳನ್ನೆಲ್ಲೂ ಬಿಟ್ಟು ಹೋಗಂಗಿಲ್ಲ, ಬಂದಿರೋದು ಇವಳು ನನ್ನ ನಂಬ್ಕೊಂಡು. ಅವಂತೂ ಇವಳು ಬಿಟ್ಟು ಹೋಗಂಗಿರ್ಲಿಲ್ಲ, ಹೋಗ್ತಾನೂ ಇರಲಿಲ್ಲ ಸೀರಿಯಸ್ಲಿ. ಸೇಮ್ ನನ್ನ ಹಸ್ಬೆಂಡು ನಮ್ಮಮ್ಮ ಎಲ್ಲ ಹೆಂಗೆ ನೋಡ್ಕೊತಿದ್ರು, ಸೊ ಅದೇ ಥರನೂ ಅಕ್ಕ ನೋಡ್ಕೊತ ಇದ್ಲು, ಹೋಗ್ತಾನೆ ಇರಲಿಲ್ಲ. ನಾವು ಹೆಂಗೋ ಅಕ್ಕ ಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಹೆಂಗೋ ಹತ್ತಿದ್ವಿ. ಬಟ್ ಅದೇನು ಅಷ್ಟು ಏನು ಸುಸ್ತ ಆಯಿತು, ಬಟ್ ಹಂಗೇನು ಹತ್ತಕ್ಕಾಗೋದೇ ಇಲ್ಲ ಅಂತೇನು ಅನ್ನಿಸ್ಲಿಲ್ಲ. ಚಿಯರ್ ಅಪ್ ಬೇರೆ ಮಾಡ್ತಿದ್ರು ನಮ್ಮ ಗೈಡ್ ಬಂದ್ಬಿಟ್ಟು, ಈ ಸ್ವಲ್ಪ ದೂರನೇ ಬನ್ನಿ ಕಾಣ್ತಿದ್ದಿಲ್ಲ ಅದೇ ಮನೆ ಲಾಸ್ಟ್ ಅಂತೇಳಿ ಅದೊಂದು 10 ಮರ ದಾಟಿಸ್ಬಿಟ್ಟು ಕಾಫಿ ಕೊಡ್ತಿದ್ದಾರೆ, ಬಿಸಿ ಕಾಫಿ ಎಲ್ಲ ಸಿಗುತ್ತೆ, ಬೋಂಡ ಸಿಗುತ್ತೆ. ಆ್ಯಕ್ಚುಲಿ ಅಡಿಗೆ ಎಂಡ್ ಮಾಡಿದ್ರು, ಒಂದು ಮಠದ ಹತ್ರ ಎಂಡ್ ಮಾಡಿಬಿಟ್ರು. ಅದೇ ಶಂಕರಾಚಾರ್ಯರದ್ದು ಮಠ, ಅಲ್ಲಿಗೆನೆ ಸ್ಟಾಪ್. ಅದೇ ಅನ್ಸುತ್ತೆ ಡೆಸ್ಟಿನಿ ನನ್ನ ಪ್ರಕಾರ. ಇನ್ನೂ ಒಂದಿದೆ ಆ್ಯಕ್ಚುಲಿ, ಬಟ್ ನಮಗೆಲ್ಲ ಅಲ್ಲಿಗೆ ಇದು ಮಾಡಿರೋದು. ನಾರ್ಮಲ್ ಆಗಿ ಎಲ್ಲ ಟ್ರೆಕ್ಕಿಂಗ್ ಹೋಗೋರಿಗೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಅನ್ಅಫಿಷಿಯಲ್ ಆಗಿ ಹೋಗೋರಿಗೆ ಆ ಕಡೆಯಿಂದ ಹೋಗೋದು. ಸರಿ, ಅಲ್ಲಿ ಹೋದ್ವಿ. ಸೊ ಆ ಟೆಂಪಲ್ನ ನೋಡಿಕೊಂಡು ಅಲ್ಲಿರೋದೆಲ್ಲ ಫಾಗ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವಿಡಿಯೋಸ್ಗಳೆಲ್ಲ ಮಾಡಿಕೊಂಡು, ಸೊ ಅಲ್ಲೊಂದು ಹಾವು ಬೇರೆ ಇತ್ತಲ್ವ, ಒಂದು ಹಾವು ಇಷ್ಟಿಷ್ಟುದ್ದ ಏನದು ಜರಿ ಎಲ್ಲನೂ ನೋಡ್ಕೊಂಡು ತುಂಬಾ ಭಯ ಇತ್ತು, ಬೀಚಸ್ ಕಚ್ಚುತ್ತೇನೋ ಅಂತ. ಅದೇನೋ ನಮ್ಗೆ ಎಲ್ಲೂ ಟಾರ್ಚರೇ ಕೊಡ್ಲಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ಲಿಲ್ಲ ಅದು ಅಂತೂ. ಆಮೇಲೆ ಸರಿ ಅಂತ ಅಂದು ಅಲ್ಲಿಂದ ಸೊ ಹಂಗೆ ಹೆಂಗೆ ಹತ್ತಿದ್ವೋ ಅದೇ ಥರ ಎಂಜಾಯ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಕೆಳಗಡೆ ಇಳಿದ್ವಿ. ಫೈನಲಿ ಇಳಿದ್ವಿ. ಆ್ಯಂಡ್ ಅವರು ನೀವೇ ಲೇಟು, ನಿಮಗೇನೆ ಕಾಯ್ತಾ ಇದ್ವಿ ಅಂತಲೂ ಹೇಳಿದ್ರು. ಸರಿ ಅಂತ ಬಂದು ಮತ್ತೆ ಸ್ಟೇಗೆ ಬರಬೇಕಿತ್ತು ರೂಮ್ಗೆ. ಅಂದರೆ ಅವ್ರು ನನಗೆ ಜಸ್ಟ್ 5 ಮಿನಿಟ್ಸ್ ಬ್ರೇಕ್ ಕೊಡ್ತೀವಿ, ರೂಮ್ ಒಳಗಡೆ ಹೋಗಂಗಿಲ್ಲ. ಏನಾದರೂ ಹೋಗಿ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೊಂಡಿದ್ರು, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಪ್ಯಾಕ್ಡ್ ಲಂಚ್ ಬಾಕ್ಸಸ್ ಕೊಟ್ಬಿಟ್ರು ನಮಗೆ. ಪಲಾವ್ ಕೊಟ್ಟಿದ್ರು. ಅದು ಆ್ಯಕ್ಚುಲಿ ನೆಕ್ಸ್ಟು ನಮ್ಮದು ಟ್ರೆಕ್ಕಿಂಗ್ ಇದ್ದಿದ್ದು ಇದ್ಲು ಮನೆ ಫಾಲ್ಸು. ಇದು ಆ್ಯಕ್ಚುಲಿ 2 ಕಡೆ ಟ್ರೆಕ್ಕಿಂಗ್ ಇದ್ದಿದ್ದು. ಅಲ್ಲಿ 4+4, ಇಲ್ಲಿ 4+4. ಇಲ್ಲಿ ಆ್ಯಕ್ಚುಲಿ 8+8. ಸೆಕೆಂಡ್ ಒನ್ ನಾವು ಹೋಗ್ತಿದ್ದು 8+8 ಇದ್ದಿದ್ದು. ಅದರದ್ದು ಹೇಳ್ತೀವಿ ಯಾಕೆ 4+4 ಆಯ್ತದು. ಸರಿ ಆಯಿತು. ನೆಕ್ಸ್ಟ್ ಇದ್ದಿದ್ದದು ಇದಕ್ಕಿಂತ ನಮ್ಗೆ ಅದು ತಲೆಯಲ್ಲೂ ಇಲ್ಲ ಬಿಡಿ ಅದು ಹೆಂಗಿತ್ತು ಅಂತೆಲ್ಲ. ಸೊ ಓಕೆ ಇದೇ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಸಿಕ್ಕಾಬಟ್ಟೆ ಮಳೆ, ಅದು ನಾವು ಹಾಕಿದ್ದು ರೈನ್ ಕೋಟು ಎಲ್ಲನೂ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಅಂದರೆ ಟೀ ಶರ್ಟ್ ಎಲ್ಲ ಅಕ್ಕನೂ ಮಾಡಲಿಲ್ಲ ಅಲ್ವಾ, ನಾವಿಬ್ಬರು ಮಾಡಲಿಲ್ಲ. ನಾನೊಬ್ಳು ಚೇಂಜ್ ಮಾಡಿಕೊಂಡೆ. ಬಟ್ ಅದು ಪ್ಯಾಕ್ ತೊಗೊಂಡು ಹೋದ್ವಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟು. ಅದಂತೂ ಅದು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ನೆನ್ಸ್ಕೊಳಕ್ಕಾಗಲ್ಲ. ಅದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ ಹಿಂಗಿರುತ್ತೆ ಅಂತ. ಸೊ ನಮ್ದು ಈ ಕೊಡಚಾದ್ರಿ ಅಂದ್ರೆ ಅದು ಏನದು ಮೇಲೋಗಿದ್ವಲ್ಲ, ಕೊಡಚಾದ್ರಿ ಹಿಲ್ಸ್ ಹೋಗಿದ್ವಲ್ಲ. ಸೊ ಅದೇ ತರ ಇರುತ್ತೆ, ಸೇಮ್ ಒಂದು ಮೌಂಟನ್, ಅಲ್ಲಿ ಒಂದು ಫಾಲ್ಸ್ ಏನಾದ್ರು ಇರುತ್ತೆ ಆ ತರ. ನಿಜವಾಗ್ಲೂ ಐಡಿಯಾನೂ ಇರಲಿಲ್ಲ ಸ್ಟಾರ್ಟಿಂಗಿಂದನೇ ಈ ಥರ ಇರುತ್ತೆ ಅಂತ. ಸೊ ಹೋಗ್ತಾ ಆ ಮಳೆಗೂ ಕೆಳಗಡೆ ಎಲ್ಲ ನೀರು ಫಾಲ್ಸು ಬರ್ತಾನೆ, ಸೀದಾ ಹೋಗಿ ಕಾಲಿಟ್ಟಿದ್ದೆ ಫಾಲ್ಸ್ ಒಳಗಡೆ. ಅಂದರೆ ನೀರು ತುಂಬ ಜೋರಾಗಿ ಹರ್ಕೊಂಡು ಬರ್ತಿರುತ್ತೆ ಕೆಳಗಡೆಗೆ. ಅದನ್ನೆಲ್ಲ ನಾವು ನೋಡಿ ಸಣ್ಣದಾಗಿ ಹೊಳೆ ಎಲ್ಲ ಹರ್ಕೊಂಡು ಬರ್ತಿದೆ ಅಂತ ಅನ್ಕೊಂತೀವಲ್ಲ, ಆ ಥರ ಇತ್ತದು. ಚಿಕ್ಕ ತೊರೆಯಲ್ಲಿ ನೀರು ಬರೋ ಥರ ಅನಿಸುತ್ತೆ ಸ್ಟಾರ್ಟಿಂಗ್ ಹೋಗುವಾಗ. ಆಮೇಲೆ ಅದು ಫಾಲ್ಸಿಂದೆಲ್ಲ ನೀರು ದೊಡ್ಡದಾಗಿ ಹರಿತಾ ಇರುತ್ತೆ. ಸೊ ಒಳಗಡೆಯಿಂದ ಎಂಟ್ರಿ ಕೊಟ್ಕೊಡ್ಲೆ ಫಸ್ಟ್ ನೀರೊಳಗೆ ಕಾಲಿಟ್ಕೊಂಡೇ ಹೋಗ್ಬೇಕು ನಾವು. ಹೋಗಿದ್ವಿ, ನಮ್ಮ ಅಕ್ಕಂದ್ರೆ ಏನು ಕೊಟ್ಟು ಹರಿದೇ ಹೋಯ್ತು ಅಷ್ಟಲ್ಲಿ. ಫಸ್ಟಿಗೆ ಅವಳಿ ಸಖತ್ತು ಸ್ಲೋಪ್ಸ್ ಇತ್ತು, ಹಿಂಗೆ ಕಲ್ಲಲ್ಲೇ ಅದೊಂದು ಟೆಕ್ನಿಕ್ ಇದೆ. ನಾರ್ಮಲ್ ಆಗೆಲ್ಲ ಹಿಂಗೆ ಕಾಲಿಡ್ಕೊಂಡು ಒಂದು ಟ್ರೆಕ್ಕಿಂಗ್ ಶೂಸ್ ತಗೊಂಡು ಏನೋ ಹೋಗ್ತೀವಿ ಅಂತ ಮಾಡೋಕ್ಕಾಗಲ್ಲ. ಅದೊಂಥರ ಕಾಲಿಡೋದು ಒಂಥರ ನ್ಯಾಕು ಹಿಂಗೆ ಇಡಬೇಕು, ಕ್ರಾಸ್ ಲೆಗ್ಗೆ ಕ್ರಾಸ್ ಆಗಿ ಇಟ್ಕೊಂಡು ಹೋಗ್ಬೇಕು.
ಅಂತ ನಾನು ಸ್ಟಾರ್ಟಿಂಗೇ ಒಂದ್ಸಲ ದಬಾಕಬಿಟ್ಟೆ. ನನಗೆ ಒಂದು ಸೆಕೆಂಡ್ ರಪ್ಪಂತ ಬಿಡ್ತಿರಲ್ಲ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು. ಇವಳು ಬಿದ್ದಿದ್ದು ಇವಳಿಗೆ ಭಯ ಆಯಿತು ಇಲ್ಲೋ ಕರ್ಕೊಬಂದ್ಬಿಟ್ಟಿದ್ದೀನಲ್ಲ ನಾನು ವಾಪಸ್ ಕರ್ಕೊಂಡೋಗಿ ಬಿಡೋ ತನಕ ನನಗೆ ಜೀವ ಇಲ್ಲ ಬಡ ಬಡ ಬಡ. ಇವಳು ಬಿದ್ಲು ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಲು. ಅಂದರೆ ನನಗಿದ್ದೀನಿ ತಾನೇ ಅಂತ ಅವಳು ನೋಡ್ಕೊತ ಇದ್ಲು. ನೀರೊಳಗೇನು ಹೋಗಿರಲಿಲ್ಲ, ಅಲ್ಲೇ ಬಂಡೆ ಮೇಲೆ ಇದ್ದೆ ಬಿಟ್ಟರೆ ಹೋಗ್ಬಿಡ್ತಿದ್ದೆ ಅನ್ನೋ ಥರ ನನಗೆ ಫೀಲು. ಅಂದರೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಸೊ ಆಮೇಲೆ ಇವರು ಯಾರದು ಡ್ರೈವರ್ ಇನ್ನೊಂದು ನಮ್ಮ ಟ್ರಕ್ ಗೈಡು ನಾವು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದೀವಿ ಸ್ಟ್ರಾಂಗ್ ಇದ್ದೀವಿ ಅಂದ್ಬಿಟ್ಟು ಪಾಪ ಬಂದಿದ್ರಲ್ಲ ನಮ್ಮ ಜೊತೆ ಡ್ರೈವರು, ಅವ್ರನ್ನ ನಮ್ಮ 3 ಜನಕ್ಕೆ ಅಂತ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಬಿಟ್ಟಿದ್ರು. ನೀವು ಕರ್ಕೊಂಡ್ಬಂದ್ಬಿಡಿ, 10-15 ಜನ ನಾನು ಮೇಂಟೈನ್ ಮಾಡ್ತೀನಿ, ಇವ್ರು 3 ಜನ ಮಾತ್ರ ನೀವು ನೋಡ್ಕೊಳ್ಳಿ ಅಂತ ನಮ್ಗೆ ಸಪ್ರೇಟ್ ಗೈಡ್ ಬೇರೆ ಇತ್ತು. ಅವಣ್ಣಂಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ತುಂಬ ಹುಷಾರಾಗಿ ಕರ್ಕೊಂಡು ಹೋದರು. ಆ್ಯಂಡ್ ಆಲ್ಸೋ ಅಣ್ಣ ಕರ್ಕೊಂಡು ಹೋದರು. ಮತ್ತು ಅಲ್ಲಿರೋರು ತುಂಬ ಸಪೋರ್ಟ್ ಮಾಡ್ತಾರೆ, ಬೇರೆಯವರು ಬೇರೆ ಸ್ಟ್ರೇಂಜರ್ಸ್ಗಳಲ್ವಾ. ಹೌದು, ಇವ್ರು ನಮಗೆ ಗೊತ್ತು, ಇವ್ರು ನಮ್ಮ ಟೀಮವರು, ಇವ್ರು ನಮ್ಮ ಕ್ಯಾಂಪಿಂದ ಆ ಥರ ಏನೂ ಇಲ್ಲ. ಯಾರ್ಯಾರು ಸಿಗ್ತಾರೋ ಅವರೆಲ್ಲ ಹೆಲ್ಪ್ ಮಾಡಿಕೊಂಡು ಕೈ ಇಟ್ಕೊಂಡು ನಮಗೆ ದುಡ್ಡು ಯಾರೋ ಸಿಗ್ತಾರೆ ಅವ್ರ ಕೈ ನಾವು ಹೆಲ್ಪ್ ಮಾಡೋದು ಆ ಥರ ಎಲ್ಲ ಮಾಡೋರು, ಹುಷಾರಾಗೆಲ್ಲ ಹೋಗಿ ಅನ್ನೋ ಥರದ್ದೆಲ್ಲ. ಸೊ ನಾನು ಅದು ಹೆಂಗೆ ಅಂತ ಅದು ಹೇಳೋಕ್ಕಾಗೋದೇ ಇಲ್ಲ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಫಾಲ್ಸು ಅಂತ ಅಂದ್ಕೊತೀವಿ, ಬಟ್ ಅದು ಫಾಲ್ಸ್ ಅಲ್ಲ. ಅದ್ರ ನೆಕ್ಸ್ಟ್ ಹೋಗ್ಬೇಕು, ಹತ್ತಿ ಹೋಗ್ಬೇಕು. ಹೋಗ್ತಾ ಹೋಗ್ತಾ ಏನಾಗೋಗ್ಬಿಡ್ತು ಅಂದರೆ ಫುಲ್ಲು ಭಯ. ಈ ಕಡೆ ನೀರು ಹರಿತಾ ಇರುತ್ತೆ, ನಾವು ನೀರಲ್ಲೇ ಹೋಗ್ತಾ ಇರ್ತೀವಿ. ನೀರು ಮಧ್ಯದಲ್ಲೇ ನಡ್ಕೊಂಡು ಜೋರು ಮಳೆ ಬೇರೆ ಬರ್ತಾಯಿತ್ತು, ಎಲ್ಲ ಕಡೆಯಿಂದನೂ ನೀರು ಬರ್ತಿತ್ತು. ಒಂದೇನು ಅಂದರೆ ಇವಾಗ ನಾವು ಟಿ ವಿಲೆಲ್ಲ ನೋಡಿರ್ತೀವಿ. ನಾವು ಫ್ಯಾಮಿಲಿ ಎಲ್ಲ ಮನೇಲಿ ಕೂತ್ಕೊಂಡು ನ್ಯೂಸ್ ಎಲ್ಲ ನೋಡುವಾಗ ಹಿಂಗೆ ಟ್ರೆಕ್ಕಿಂಗ್ ಹೋದ್ರು, ಅಲ್ಲಿಂದ ಕಾಲು ಜಾರ್ ಬಿದ್ದರು, ಸತ್ತೋದ್ರು, ಈ ಥರದ್ದೆಲ್ಲ ಕೇಳ್ತಾ ಇದ್ವಲ್ಲ. ನಾವೇ ಮನೇಲಿ ಮಾತಾಡ್ಕೋತಿದ್ವಿ, ಇವ್ರಿಗೆಲ್ಲ ಯಾಕೆ ಬೇಕಿತ್ತು ಅಲ್ಲೋಗಿ ಸಾಯಂತದ್ದು ಏನಿತ್ತು ಇವ್ರಿಗೆ ಕೂತ್ಕೊಂಡು ನೋಡಿದ್ರೆ ಮಳೆ ಏನು ಬೇಡ ಅಂತ ನಾವು ಅನ್ಕೋತಾ ಇದ್ವಿ ಮನೇಲಿ ಕೂತ್ಕೊಂಡು. ಬಟ್ ನಾವೇ ಅಂತ ಪ್ಲೇಸಲ್ಲಿ ಹೋಗಿದ್ದೀವಿ ಅಂತ ನಮಗೇನೆ ನಮಗೆ ನಮ್ಮ ಮನೆಯಲ್ಲಿ ನಾವು ಹೇಳಿದ್ದು ಬರೀ ಗುಡ್ಡಕ್ಕೂ, ಅದೇ ಹಿಂಗೆ ಒಂದು ಮೌಂಟನ್ನು ನಾವು ಅಲ್ಲಿ ಹೋಗಿ ಟ್ರಕ್ ಮಾಡ್ಕೊ ಬರ್ತೀವಿ ಅಂತ. ನಮಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ ನಾವು ಹಿಂಗೆ ಫಾಲ್ಸ್ಗೆ ಹೋಗ್ತಿದ್ದೀವಿ ಅಂತ. ಅಲ್ಲಿ ಹೋದಾಗ ನಾವು ಅನ್ಕೊಂತಿದ್ವಿ, ಅಯ್ಯೋ ನಾವು ಹಿಂಗೆ ಹೋಗಿದ್ದೀವಿ ಅಂತ, ಈ ಥರ ಜಾಗಕ್ಕೆ ಹೋಗಿದ್ದೀವಿ ಅಂದರೆ ಅಪ್ಪನಾಡಿಗೂ ಇನ್ನೊಂದ್ಸತಿ ಕಳಿಸ್ತಾ ಇರಲಿಲ್ಲ, ಈಗಲೇ ಕಳಿಸ್ತಿರ್ಲಿಲ್ಲ ಅವರು. ಹೌದು, ಇನ್ನೊಂದ್ಸತಿ ಸುಳ್ಳೇ ಬೇಡ ಹಂಗೆ ಅಂದ್ಕೊಂಡು ಹಂಗೆ ಒಂದು 3-4 ಫಾಲ್ಸು ಅಂದ್ಕೊಂಡು ಹತ್ತಿದ್ವಿ. ಲಾಸ್ಟಿಗೆ ಇದ್ಲು ಮನೆ ಫಾಲ್ಸು ಅದನ್ನು ನೋಡಿದಾಗಂತೂ ಫುಲ್ಲು ಖುಷಿ. ಅಂದರೆ ಹತ್ತಿದ್ದೆಲ್ಲ ಇಂಥ ಕಡೆ ನಾವು ಬಂದಿದ್ದೀವ ಅನ್ನೋ ಥರ ಅನಿಸುತ್ತೆ. ಯಾಕೆಂದರೆ ಅಷ್ಟು ಹತ್ರದಿಂದ ಫಾಲ್ಸ್ಗಳನ್ನೆಲ್ಲ ನೋಡೋಕ್ಕಾಗಲ್ಲ. ಬಟ್ ಅಟ್ ಅ ಟೈಮ್ ಅಷ್ಟೇ ಭಯ ಇರುತ್ತೆ, ಯಾಕೆಂದರೆ ಅದು ಮೈ ಮೇಲೆ ಬೀಳೋ ಥರ ನೀರು ಬರ್ತಾ ಇರುತ್ತೆ. ಫೋರ್ಸ್ ಜಾಸ್ತಿ ಆಗಿಬಿಟ್ರೆ ನೀರು ಜಾಸ್ತಿ ಆಗಿಬಿಟ್ರೆ. ಹೌದು, ನಾವು ಇನ್ನೊಂದು ಚೂರು ಹೋಗಿದ್ರೆ ಹತ್ರಕ್ಕೆ ಹೋಗ್ತಿದ್ವಿ ಅನ್ಸುತ್ತೆ. ಅಂದರೆ ನಾವು ಮುಕ್ಕಲ್ಲೇನು ಆಲ್ಮೋಸ್ಟ್ 80-90% ಅಲ್ಲಿ ಹೋದ್ವಿ, ಮೇಲ್ಗಡೆನೇ ಇದ್ವಿ. ಅದ್ರನ್ನ ದಾಟಿ ಒಂದು ಮರ ಇತ್ತು ಅಲ್ಲಿ ಅಡ್ಡ, ಅದನ್ನ ದಾಟಿ ಮುಂದಕ್ಕೆ ನಾವು ಹೋಗಲಿಲ್ಲ. ನಮ್ಮ ಜೊತೆ ಬಂದವ್ರು ಎಲ್ಲರೂ ಹೋದರು. ಒಂದು ಭಯ ಇತ್ತು ಅಂತ ಹೇಳಿದ್ರೆ, ಮನೇಲಿ ಅಣ್ಣ ನಮ್ಮ ಮನೆಯವರು ಎಲ್ಲ ಒಂದು ಹೇಳಿ ಕಳಿಸಿರ್ತಾರಲ್ವ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ತೀರಾ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ನಿಮ್ಮ ಲಿಮಿಟ್ ಮೀರಿ ಹೋಗಬೇಡಿ ಅಂತ. ಸೊ ಅದೊಂಥರ ತಲೆಯಲ್ಲಿತ್ತು. ಬೇಡ, ನಾವು ಇಲ್ಲಿ ತನಕ ಹತ್ತಿದ್ವಿ, ಏನಿಲ್ಲ ಫುಲ್ ಹತ್ರನೇ ಹೋಗಿದ್ದೀವಿ. ಆ ಮರ ಅಲ್ಲೇ ಇದ್ವಿ, ಮರ ಒಂಚೂರು ಹತ್ತಿದ್ರೆ ಇದು ಫಾಲ್ಸ್ ಮುಂದೆನೇ ಇರ್ತಿದ್ವಿ. ಮುಂದೆ ಇದೆ ಒಂಚೂರು ಹಿಂದಕ್ಕಿದ್ದೀವಿ. ಅಂದ್ರೆ ಫಾಲ್ಸ್ ನೀರು ನಮ್ಮ ಮುಖಕ್ಕೆ ಬೀಳ್ತಿತ್ತು. ಬರೋಕ್ಕಂತ ಇಷ್ಟನೇ ಇರಲಿಲ್ಲ.
ಬಟ್ ಹಂಗೆ ನೋಡ್ತಾ 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 ನೀರು ಜಾಸ್ತಿ ಆಗ್ತಾ ಇತ್ತು. ಸೊ ಅದು ನಮಗೆ ಗೊತ್ತಾಗ್ತಾ ಇತ್ತು. ಲಿಮಿಟ್ಸ್ ಇರುತ್ತಲ್ಲ, ಹೊರಟ್ಬಿಡೋಣ ಅಂತ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ನಮಗೇನೆ ಗೊತ್ತಾಗ್ತಿತ್ತಲ್ವ ಅಕ್ಕ ಕಾಲ್ ಮೇಲೆ ನೀರು ಸೊ ಫೈನಲಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹತ್ತದೇನೋ ಹತ್ಬಿಟ್ವಿ, ಇಳಿಯೋದು ಇನ್ನೊಂದು ಥರ ಟಾಸ್ಕು. ಯಾಕೆಂದರೆ ಹೋಗೋತ್ತಿಗೆ ಹೆಂಗೋ ಹೋಗ್ಬಿಟ್ವಿ ಕಲ್ ಮೇಲೆ, ಬರೋತ್ತಿಗೆ ನೀರು ಸ್ವಲ್ಪ ಜಾಸ್ತಿ ಆಯಿತು. ನಾವು ಹತ್ತಿರೋ ಜಾಗದಲ್ಲೆಲ್ಲ ಫುಲ್ ನೀರಿತ್ತು, ತುಂಬಿಟ್ಟಿತ್ತು. ಸೊ ಅದ್ರ ಮೇಲೆ ಕಾಲಿಟ್ಕೊಂಡು ಹೆಂಗೆಂಗೋ ಅದೇ ಅಲ್ಲಿರೋರೆಲ್ಲ ಹೆಲ್ಪ್ ಮಾಡಿಕೊಂಡು, ಮತ್ತು ಡ್ರೈವರ್ ಅಣ್ಣ ಎಲ್ಲ ಬಂದಿದ್ರಲ್ಲ, ಅಣ್ಣ ನಮ್ಮ ಜೊತೆ ಇದ್ರಲ್ಲ, ಅಣ್ಣ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಹುಷಾರಾಗೆ, ಮತ್ತು ಪುನಃ ಇಳಿಸಿದ್ರು. ಸೊ ಹಿಂಗಿತ್ತು ನಮ್ಮ ಜರ್ನಿ. ಸೊ ಅವತ್ತಿನ ದಿನ ಫೈನಲಿ ಕೆಳಗಡೆ ಬಂದಿದ್ದೀವಿ. ನಾವು ಬಂದಿರೋದು ನೋಡಿದ್ರೆ ಆ ದೇವರಿಗೆ ಪ್ರೀತಿ ಆಗುತ್ತೆ. ಒಂದು ಸ್ಟೆಪ್ಪು ಇನ್ನು 10 ಸ್ಟೆಪ್ಪು ದಾಟ್ಕೊಂಡು ಮೇಲೆ ಹೋಗಿರೋದು ನಾವು. ನೈಟು ನಾವು ಸಾಯಂಕಾಲ ರೀಚ್ ಆದ್ವಿ, ಒಂದು 5:30ಗೆಲ್ಲ ವಾಪಸ್ ಬಂದ್ವಿ. ಇನ್ನೊಂದು ಶಾಕಿಂಗ್, ಮತ್ತೆ ಅಲ್ಲಿಂದ ನಮಗೆ ಇದ್ರೊಳಗೆ ಕರ್ಕೊಂಡು ಜೀಪಲ್ಲಿ ಮತ್ತೆ ಪುನಃ ಜೀಪಲ್ಲೇ ಕರ್ಕೊಂಡ್ಬಂದ್ರು. ಒಂದು 6:30 ಆಗಿತ್ತು ಅನ್ಸುತ್ತೆ. ಚೆಕ್ ಪಾಯಿಂಟಿಂದ ವಾಪಸ್ ಜೀಪಲ್ಲೇ ಬಂದ್ವಿ. ಬಂದ್ಮೇಲೆ ನಮಗೆ ಗೊತ್ತಾಗಿದ್ದು ಶಾಕಿಂಗ್ ನ್ಯೂಸ್, ನೆಟ್ವರ್ಕ್ ಇಲ್ಲ. ಅಲ್ಲಿ ಇನ್ನೊಂದು ಏನಾಗೋಗ್ಬಿಟ್ಟಿತ್ತು ಅಂದರೆ, ಫಸ್ಟು ನಾವು ಟ್ರೆಕ್ಕಿಂಗ್ ಹೋದಾಗ, ಕೊಡಚಾದ್ರಿಗೆ ಹೋದಾಗ, ನಾನು ನಮ್ಮ ಮನೆಯವ್ರಿಗೆ ವಿಡಿಯೋ ಕಾಲೆಲ್ಲ ಮಾಡಿ ಫುಲ್ಲು ತೋರಿಸ್ಬಿಟ್ಟಿದ್ದೆ. ಮೇಲ್ ಪೀಕ್ ಹೋಗಿದ್ವಲ್ಲ, ಅಲ್ಲಿ ಫುಲ್ ನೆಟ್ವರ್ಕ್ ಇತ್ತು. ಮನೆಯವ್ರಿಗೆ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ. ಬಟ್ ಅವ್ರಿಗೆ ಇಳ್ದಿದ್ದು ನಾವು ಗೊತ್ತಿಲ್ಲ. ಸೊ ಅವ್ರಿಗೆ ಇವ್ರು ಇಳಿದ್ರೋ ಇಲ್ವೋ ಅನ್ನೋದು ಒಂಥರ ಇರುತ್ತಲ್ಲ, ಹೋಗಿದ್ದಾರೆ ಕೆಳಗೆ ಬಂದ್ರೋ ಇಲ್ವೋ ಅಂತ ಅಂದ್ಬಿಟ್ಟು. ಅದು ಬೇರೆ ಮೇಲಿಂದೆಲ್ಲ ಫುಲ್ಲು ತೋರಿಸ್ಬಿಟ್ಟಿದ್ದೀವಿ, ಅಷ್ಟು ಹೈಟು. ಅದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಫುಲ್ಲು ಗಾಬರಿ ಆಗಿಬಿಟ್ಟಿದೆ. ಅವರು ಫುಲ್ಲು ಟ್ರೈ ಮಾಡಿದ್ದಾರೆ. ನಮಗೂ ಭಯ ಇತ್ತು, ಅವ್ರು ಎದುರ್ಕೊಂಡಿರ್ತಾರೆ. ಎಲ್ಲಾದರೂ ಒಂದು ಕಡೆ ಒಂದಾರು ನೆಟ್ವರ್ಕ್ ಸಿಕ್ಕಿದ್ರು ಸೇಫಾಗಿದ್ದೀವಿ ಅಂತ ಹೇಳೋಣ. ಬಟ್ ಅಂದರೆ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಫಸ್ಟು ಸ್ವಲ್ಪ ಧೈರ್ಯದಲ್ಲಿದ್ದರು. ನಮ್ಮ ಮನೆಯವ್ರು ಒಂಚೂರು ಎದುರ್ಕೊಂಡು ಎಲ್ರಿಗೂ ಎದುರಿಸೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಫುಲ್ಲು ಎದುರ್ಕೊಂಡು ಎಲ್ಲರೂ ಕಾಲ್ ಮಾಡಿ ಇವ್ರಿಗೆ ಕಳಿಸಿದ್ದೇ ದೊಡ್ಡ ತಪ್ಪಾಯಿತು. ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೆ ಕಳಿಸಿದ್ವಲ್ಲ ನಾವು, ಅನ್ನೋದೇ ತಪ್ಪು ಅನ್ನೋ ಥರದ್ರಲ್ಲಿ ಆಗಿಬಿಟ್ಟಿದ್ರು ಅವರು. ಸೊ ಆಮೇಲೆ ಅವತ್ತಿನ ನೈಟು ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಯಾವುದು ಇಷ್ಟನೋ ಅದು. ಫೈರ್ ಕ್ಯಾಂಪ್ ಹಾಕ್ತೀವಿ ಅಂತ ಹೇಳಿದ್ರು. ಮಳೆ ತುಂಬ ಜಾಸ್ತಿ ಇದ್ರಿಂದ ಫೈರ್ ಕ್ಯಾಂಪ್ ಹಾಕಲಿಲ್ಲ. ಅಲ್ಲೇ ಒಂದು ಚೆನ್ನಾಗಿ ಟೆಂಟ್ ಥರ ಮಾಡಿದರು ಒಂದು ಕಡೆ. ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ರೂಮ್ಸ್ ಚೆನ್ನಾಗಿತ್ತು. ಲೇಡೀಸಿಗೆ ಒಂದು ಸಪ್ರೇಟ್, ಜೆಂಟ್ಸ್ಗೆ ಸಪ್ರೇಟು, ಬಾಯ್ಸ್ಗಳಿಗೇನೆ ಸಪ್ರೇಟ್ ಇದ್ವಿ. ಕಂಫರ್ಟಬಲ್ ಆಗಿದ್ವಿ, ಏನು ಆ ಥರ ಏನೋ ತೊಂದರೆ ಆ ಥರ ಏನೂ ಇರಲಿಲ್ಲ. ಮತ್ತು ಅದು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಫುಲ್ಲು ಕಾಲು ಕೆಳಗಡೆ ಇಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ನೋವಾಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಬಂದು ಆ್ಯಕ್ಚುಲಿ ಅವರೆಲ್ಲರೂ ಫ್ರೆಶ್ ಅಪ್ ಆಗಿ ಕಾರ್ಡ್ಸ್ ಆಡೋಕ್ಕೆ, ಆಮೇಲೆ ಹೋಗಿ ಬಂದಿರ್ತು ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಎಲ್ಲ ಕೂತ್ಕೊಂಡ್ರು ಮಾತಾಡೋದಕ್ಕೆ. ನಾನು ನನ್ನ ಸಿಸ್ಟರ್ ಮಾತ್ರ ರಗ್ ಹುಚ್ಕೊಂಡು ಮಲ್ಕೊಬಿಟ್ಟಿದ್ವಿ. ನಮ್ಮ ದೊಡ್ಡ ಸಿಸ್ಟರ್ ಮಾತ್ರ ಅವಳು ಕಾರ್ಡ್ಸ್ ಆಡ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿ ಫುಲ್ ಮಿಂಗಲ್ ಆಗಿ ಫುಲ್ಲು ನಮ್ಮ ಜೊತೆ ಬಂದಿದ್ದಲ್ಲ ಅವ್ರ ಜೊತೆ ಬಂದಿದ್ದಾರೆ ಅನ್ನೋದು ನಮ್ಮಿಬ್ರಿಗೆ ಕನ್ಫ್ಯೂಷನ್ ಆಗೋಯ್ತು. ಯಾಕೆಂದರೆ ನಾವಿಬ್ರು ಒಟ್ಟಿಗೆ ಇರ್ತಿದ್ವಿ. ಅವಳು ಫುಲ್ ಅವ್ರ ಜೊತೆಗೇ ಆಗಿಬಿಟ್ಟಿದ್ಲು. ಬಟ್ ನಮಗೆ ಖುಷಿನೇ, ಅವಳು ಎಲ್ಲ ಜೊತೆನ ಮಿಂಗಲ್ ಆಗಲಿ. ಯಾರ ಜೊತೆ ಯಾರು ನೀವು ಅವ್ರ ಜೊತೆ ಸೇರಬೇಡಿ, ಅವ್ರ ಜೊತೆ ಈ ಥರ ಏನೂ ಇರಲಿಲ್ಲ, ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಒಟ್ಟು ನಮ್ಮ ಜೊತೆ ಒಟ್ಟು ಏನು ಅಂತಂದರೆ ಒಟ್ಟು ನಾವು 3 ಜನ ಒಟ್ಟಿಗಿರಬೇಕು ಅಂತ ಅಂದ್ಕೊಂಡಿದ್ದಿತ್ತು. ಸೊ ಹಂಗೇ ಇದ್ವಿ ನಾವು ಕೂಡ. ಅವಾಗ ಸ್ವಲ್ಪ ನಮ್ಮ ಅಣ್ಣ ಟ್ಯಾಬ್ಲೆಟು ಅದು ಇದು ಎಲ್ಲನೂ ಕೊಟ್ಟು ತುಂಬ ಕೊಟ್ಟು ಹಾಗಾಗಿ ಗ್ಯಾಸ್ಟ್ರಿಕ್ ಎಲ್ಲ ಕೊಟ್ಟಿದ್ರು. ನಾವು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕ್ಕೊಂಡು, ತಲೆನೋದೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ತೊಗೊಂಡು ಬಂದು ಹಾಕಿ ಒಂದು 7 o'clock 8 o'clockಗೇನೋ ಕರೆಂಟ್ ಕೊಟ್ಟರು. ನಾವು ಫಸ್ಟು ಫೋನು ಚಾರ್ಜ್ ಹಾಕಲಿಲ್ಲ, ಡ್ರೈಯರ್ ಹಾಕ್ಕೊಂಡು ಎಲ್ಲ ಕಡೆ ಡ್ರೈಯರ್ ಹಾಕೊಂಡು, ಯಾಕೆಂದ್ರೆ ಆ ಮಳೆ ಆ ಚಳಿ ಅದು ನಡೆದಿದ್ದಕ್ಕೆ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಆ ಮೂಮೆಂಟಲ್ಲಿ ಏನೂ ಗೊತ್ತಾಗಲ್ಲ, ಚಳಿ ಆಗ್ತಿತ್ತು, ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಡ್ರೈ ಮಾಡ್ಕೋಬೇಕಿತ್ತು. ನಾವು ಫೋನ್ ಏನು ತಲೆ ಕೆಡ್ಸ್ಕೊಂಡಿಲ್ಲ. ಫಸ್ಟು ಸ್ವಿಚ್ ಹಾಕೊಂಡು ಡ್ರೈಯರ್ ಹಾಕೊಂಡು ಎಲ್ಲ ಕಡೆ ಡ್ರೈಯರ್ ಹಾಕೊಂಡು ಬಚ್ಚ ಆಮೇಲೆ ಫೋನ್ ಚಾರ್ಜ್ಗಳಿಗೆ ಹಾಕೊಂಡ್ವಿ. ಟ್ರೆಕ್ಕಿಂಗಿಂದೆಲ್ಲ ಮುಗೀತು. ನೆಕ್ಸ್ಟ್ ಡೇ ಅಲ್ವಾ, ಅದೇ ಹೇಳ್ದೆ ಅಲ್ವಾ, ಬೆಳಗ್ಗೆ 6 o'clockಗೆ ಎದ್ಬಿಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ಅದೇ ಲಾಸ್ಟು 7 o'clockಗೆ ರೆಡಿಯಾಗಿ ಚೆಕ್ಔಟ್ ಆಗಿಬಿಡ್ಬೇಕು ಅಂತ ಹೇಳಿದ್ರು. ನಮಗೆ ಸೈಟ್ ಸೀಯಿಂಗ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಒಂದು 4 places ಕವರ್ ಅಪ್ ಮಾಡ್ತೀವಿ ಅಂತ ಅಂದಿದ್ರು. ಒಂದು ದೇವಗಂಗೆ, ನಗರ ಫೋರ್ಟು,
ಕವಲೆದುರ್ಗ, ಕುಪ್ಪಳ್ಳಿ. ಲಾಸ್ಟ್ ಕುಪ್ಪಳ್ಳಿಯ ನಮಗೆ ಕರ್ಕೊಂಡು ಹೋಗಿಲ್ಲ ಅಂದಿದ್ರು ಏನು ತೊಂದರೆ ಪಕ್ಕದ್ದೇ ಅದನ್ನ ನೋಡಿರ್ತಿದ್ವಿ, ಏನು ತೊಂದರೆ ಇರಲಿಲ್ಲ. ಫಸ್ಟ್ ಹೋಗಿದ್ದು ಅಕ್ಕ ನಗರ ಫೋರ್ಟ್ಗೆ ಹೋಗಿದ್ವಿ. ಅದು ಆಲ್ರೆಡಿ ನಾವು ನಾನು ನೋಡಿದ್ದೆ ಒಂದ್ಸಲ, ನಾನು ನೋಡಿರಲಿಲ್ಲ. ಅಲ್ಲೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಅಲ್ವಾಕ, ಗ್ರೀನರಿ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು. ಸೊ ಎಲ್ಲರೂ ಮೇಲೆ ಹತ್ತಿದ್ರು. ನಾವು ಇನ್ನೊಂದು ಏನು ತಗೊಂಡಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಪ್ರಿಕಾಷನ್ ಹಾಕಿದರೆ ಎಲ್ಲರೂ ಅಂಬ್ರೆಲ್ಲ ತರಲೇಬೇಕು ಅಂತ. ನಾವು ಒಂದೇ ಒಂದು ಅಂಬ್ರೆಲ್ಲ ಜನದಿಂದ ಸೇರಿಸಿ ಒಂದೇ ಒಂದು ಅಂಬ್ರೆಲ್ಲ ತಗೊಂಡೋಗಿದ್ದು. ನಾವು ತಗೊಂಡಿದ್ದೆ ಮರ್ತೋಯ್ತು, ಇಟ್ಕೊಳ್ಳೋದು ಅದನ್ನ 3 ಜನ ಇಟ್ಕೊಳ್ಳೋ ಆ ಮಳೆಗೆ ಎಲ್ಲ ಫುಲ್ಲು ಛತ್ರಿ ಸಮೇತ ನಾವು ಫುಲ್ ಒದ್ದೆ ಆಗೋಗ್ಬಿಟ್ವಿ. ಸೊ ಅದು ಮೇಲ್ಗಡೆ ಫೋರ್ಟ್ ನೋಡೋಕ್ಕಿತ್ತಲ್ವ, ಅವರೆಲ್ಲ ಹೋದ್ರು, ಇಲ್ಲಿಂದಾನೇ ಕಾಣಿಸ್ತಾ ಇತ್ತು. ನಾವು ಅದೇ ಒಂದು ಸ್ವಲ್ಪ ದೂರ ಎಲ್ಲ ಹೋಗಿ, ಮಳೆ ಜಾಸ್ತಿ ಆಗಿದ್ರಿಂದ ನಾವು ತುಂಬ ಮೇಲೆ ಹೋಗಲಿಲ್ಲ. ಕೆಲವ್ರು ಹೋಗ್ಬಿಟ್ಟು ಬಂದರು. ಸೊ ಅದಾದಮೇಲೆ ಕವಲೆದುರ್ಗ ತುಂಬ ಇಷ್ಟ ಆಗಿದ್ದು ಕವಲೆದುರ್ಗ. ನಾವು ಫಸ್ಟ್ ಡೇ ಮಾತ್ರ ಟ್ರಕ್ಕಿಂಗು, ಸೆಕೆಂಡ್ ಡೇ ಫುಲ್ ಸೈಡ್ ಸೀಯಿಂಗ್ ಅಂತಲೇ ಹೇಳಿದರು. ನೆಕ್ಸ್ಟ್ ಡೇ ಮತ್ತೆ ನಾವು ನಡಿಬೇಕು 4+4 ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಮತ್ತು ಅವಾಗ ನಮ್ಮದು ಅಯ್ಯೋ ಬೇಡ ಅಂದರೆ ನಮ್ಮ ಟೀಮಲ್ಲಿ ಸ್ವಲ್ಪ ಒಂದು 10 ಜನ ಟೀಮ್ ಬಂದಿದ್ರಲ್ಲ ಫ್ರೆಂಡ್ಸ್ಗಳು, ಅವರು ಆಲ್ರೆಡಿ ನಾವು ಹತ್ತೋದಿಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದರು. ನಾವು ಬೇಡ, ನಾವು ಸ್ಟಾರ್ಟಿಂಗ್ ಬೇಡ, ನಾವು ಇಲ್ಲೇ ಇದ್ಬಿಡೋಣ, ನಡಿಯೋಕ್ಕಾಗಲ್ಲ, ಅಷ್ಟು ದೂರ ಬೇಡ ಅಂತ ಚೈತ್ರಕ್ಕ, ನಮ್ಮ ದೊಡ್ಡಕ್ಕ ಬಂದಿದ್ದೀವಂತೆ, ಒಂದ್ಸಲ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಅವಳು ಬಂದಂತ. ಕವಲೆದುರ್ಗಕ್ಕೆ ಬಂದಿದ್ದೀವಿ. ಪ್ಲೇಸ್ ಇದು ಸ್ವಲ್ಪ ಫಾಲ್ಸ್ ಒಳಗಡೆನೇ ಬರೋ ಥರ ಚೆನ್ನಾಗಿದೆ. ಒಂದು ಫೋರ್ಟ್ ಸಿಕ್ಕತ್ತೆ, ನಡ್ಕೊಂಡು ಮುಂದಕ್ಕೆ ಬಂದರೆ. ಅಷ್ಟು ಬೇಡ ಅಂತ ಅಂದ್ಕೊಂಡ್ವಿ, ನೆಕ್ಸ್ಟು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ 2 ಕಿಲೋಮೀಟ್ರ್ ನಡಿಬೇಕು ಮೇಲೆ, 2+2 ಮೇಲೆ ಹೋಗಿ ಕೆಳಗಡೆ ವರ್ಷಕ್ಕೆ 4 ಕಿಲೋಮೀಟರ್ಸ್ ಆಗುತ್ತೆ. ಮಳೆ ಬೇರೆ ಫುಲ್ ಜೋರು. ಬರ್ತೀವಿ ಬಂದ್ವಿ, ಕರಿತಾ ಇದ್ದಾರೆ, ಬಾಯ್. ಅಲ್ಲೂ ಹೋದ್ವಿ, ಮೇಲ್ಗಡೆ ಅಲ್ಲೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ತನಕ ಹೋದ್ವಿ. ಹೋಗಿ ಎಲ್ಲ ಅಲ್ಲೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೋಗಿ ವಾಪಸ್ ಬಂದ್ವಿ. ಅಲ್ಲೊಂಥರ ಮರುದಿನನೂ ಟ್ರೆಕ್ಕಿಂಗ್ ಥರನೇ ಫೀಲ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಇದು ಕುಪ್ಪಳ್ಳಿಗೆ. ನೆಕ್ಸ್ಟ್ ಕುಪ್ಪಳ್ಳಿನೇನು ಆಲ್ಮೋಸ್ಟ್ ದೇವಗಂಗೆ ಒಂದು ಹೋಗಿ ಬಂದ್ವಿ. ಅದು ಬರೀ ಸಣ್ಣ ಕಲ್ಯಾಣಗಳಿತ್ತು, ಅದನ್ನು ನೋಡಿಕೊಂಡು ಲಾಸ್ಟ್ ಹೊರಟಿಗೆ ಕುಪ್ಪಳ್ಳಿ. ಕುಪ್ಪಳ್ಳಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಗೊತ್ತಿರೋ ಥರನೇ. ಅಂದರೆ ಆಲ್ರೆಡಿ ನಾವು ನೋಡಿರೋ ಪ್ಲೇಸ್ ಅಲ್ವಾ. ಸೊ ಹಂಗಾಗಿ ನಮಗೆ ಅಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ಬಟ್ ನಿಜವಾಗ್ಲೂ ಹೋಗ್ಲೇಬೇಕಾದಂಥ ಪ್ಲೇಸ್. ಬುಕ್ಸ್ ಇಷ್ಟಪಟ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬುಕ್ಸ್ದು, ನೀವು ಹೋಗಿ ರೆಫರ್ ಮಾಡ್ಕೊಂಡು ಬುಕ್ ತೊಗೋಬೋದು. ಮತ್ತು ಅಲ್ಲಿಂದ ಲಾಸ್ಟ್ ಎಂಡ್ ಮಾಡಿಕೊಂಡು ಆ ಕುಪ್ಪಳ್ಳಿಯಿಂದ ಹೊರಟ ಮೇಲೆ ಒಂದ್ಸಲ ಊಟಕ್ಕೊಂದು ಸ್ಟಾಪ್ ಇರುತ್ತೆ ಅಲ್ವಾ, ಡಿನ್ನರಿಗೆ ಒಂದು ಸ್ಟಾಪು. ಅದಾದಮೇಲೆ ಸೊ ನಮ್ದು ಎಲ್ಲೆಲ್ಲಿ ಸ್ಟಾಪ್ ಇದೆಯೋ ಅಲ್ಲಲ್ಲಿ ಸೊ ನಾನು ಸ್ಟಾಪ್ ಕೊಟ್ಟು ಇಳಿಸಿದ್ದೆ. ಸೊ ನಾನು ತುಮಕೂರಲ್ಲಿ ಇಳ್ಕೊತೀನಿ ಅಂತ ಹೇಳಿದ್ದೆ ಮುಂಚೆನೇ. ಹೋಗೋತ್ತಿಗೆ ಬ್ಯಾಂಗ್ಳೂರಿಂದನೇ ಹೋಗಿದ್ದು, ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ. ಸೊ ಬರೋತ್ತಿಗೆ ಮತ್ತೆ ಪುನಃ ಬೆಂಗಳೂರಿಗೆ ಹೋಗಿ ಮರುದಿನ ಎಲ್ಲ ಬರಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ತುಮಕೂರಲ್ಲಿ ಇಟ್ಕೊಂಡು 4:30 ಸೊ ಅವರು ಬಂದರು. ಫೈನಲಿ 4:30ಗೆ ನಾನು ಹಿಡ್ಕೊಂಡೆ. 4:30ಗೆ ಹಿಡ್ಕೊಂಡು ಅಲ್ಲಿಂದ ನಾವು ಒಂದು ಹಂಗೆ ಬೆಂಗಳೂರು ತನಕ ರೀಚ್ ಆದ್ವಿ. ಗುರುಗಂಟೆಪಾಳ್ಯದಲ್ಲಿ ನಾವು ಹಿಡ್ಕೊಂಡ್ಬಿಟ್ವಿ. ಸೊ ಇದಾಗಿತ್ತು ನಮ್ಮ ಒಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು. ಸಖತ್ತಾಗಿತ್ತು. ಲೈಫಲ್ಲಿ ಒಂದು ಬ್ರೇಕ್ ಬೇಕು, ಈ ಥರ ಯಾವಾಗಲೂ ತಗೊಳ್ಳಿ ಅಂತಲ್ಲ, ವರ್ಷಕ್ಕೊಂದು ಬೇಕು ಅಂತ ಅನಿಸುತ್ತೆ. ಬಟ್ ನಾವು ನಮ್ಮ ಹಸ್ಬೆಂಡ್ಗಳನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ, ನೆನೆಸ್ಕೊತಾ ಇದ್ವಿ. ಚೆನ್ನಾಗಿರ್ತಿತ್ತು ಅವರು ಇದ್ದಿದ್ರೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಮಾತ್ರ. ಇದು ಒಂಥರ ಲೈಫ್ ಟೈಮ್ ಮೆಮೊರಿ ನಮಗೆಲ್ರಿಗೂ. ಒಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಅಣ್ಣಂಗೆಲ್ಲ ತುಂಬ ಥ್ಯಾಂಕ್ ಯು ಹೇಳಲೇಬೇಕು. ಅವ್ರು ಮನ್ಸು ಮಾಡಿ ಎಲ್ಲೋ ಒಂದು ಕಡೆ ಧೈರ್ಯ ಮಾಡಿ ನಮ್ಮನ್ನು ಕಳಿಸ್ಲಿಲ್ಲ ಅಂದಿದ್ದರೆ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ನ ಮಾಡೋಕ್ಕಾಗ್ತಿಲ್ಲ. ಈ ಥರದ್ದೊಂದು ಲೈಫ್ ಟೈಮ್ ಮೆಮೊರಿನ ನಾವು ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ನೆನೆಸ್ಕೊಂಡಾಗೆಲ್ಲ ಆ ಫೋಟೋಸ್ ನೋಡಿದಾಗ, ಈಗ ಈ ವ್ಲಾಗ್ನ ಅಪ್ಲೋಡ್ ಮಾಡಿದಾಗ, ಇದನ್ನು ನಾವು ಯಾವತ್ತಾದರೂ ನೋಡಿದಾಗ ನಮಗೇನೆ ಫೀಲ್ ಆಗುತ್ತೆ ಇದು ನಾವು. ಹೌದು, ಧೈರ್ಯ ಇತ್ತ ನಮಗೆ ಅಂತ ಅನಿಸುತ್ತೆ ಫ್ಯೂಚರ್ ನೋಡಿದಾಗ. ನೆಕ್ಸ್ಟ್ ಇಯರ್ ಅಂತೂ ಹೋಗ್ತೀವಿ.
ಆದರೆ ಅವಾಗ ನಮ್ಮ ಅಣ್ಣನ ನಮ್ಮ ಮನೆಯವ್ರನ್ನ ಫ್ಯಾಮಿಲಿ ಟ್ರಕ್ಕಿಂಗ್ ಅಕ್ಕ ಎಲ್ಲರೂ ಹೋಗ್ತೀವಿ. ಅದೇ ಥರ ಇನ್ನೂ ಡಬಲ್ ಫನ್ನು ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀವಿ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಲಕ್ಕ. ಬಾಯ್ ಬಾಯ್. ನಾನು ಹಾಯ್ ಎವ್ರಿವನ್. ಇವತ್ತು ಐಶು ಬದಲು ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ಅವಳಿಗೆ ತುಂಬ ನಗು ಬರ್ತಾ ಇದೆ. ನೀನು ಸ್ಟಾರ್ಟ್ ಮಾಡಬೇಕು. ನಿನ್ನ ವ್ಯೂವರ್ಸ್ನ ನೀನು ಕರಿಬೇಕು. ನಾವು ಹಿಂಗೆ ಗುಸು ಗುಸು ಅಂತಿದ್ರು ದೇವ್ರನಿಗೆ ಕೇಳಲ್ಲ ಅದು. ಸ್ಟಾರ್ಟ್ ಒಂಚೂರು ಇದನ್ನ ಹಾಕತ್ತೀನಿ. ಈಗ ಅದಕ್ಕೆ ಹಾಕ್ತೀಯ ಅದನ್ನು? ಇಲ್ಲ, ಅಲ್ಲಿ ಸ್ಟಾರ್ಟ್ ಮಾಡು. ಇದಂಚು ಸ್ಟಾಪ್ ಮಲ್ಗಿರೋಣ ಸ್ಟಾರ್ಟ್ ಆಗಿದೆ ಕಣ್ಣು. ಸ್ಟಾರ್ಟ್ ಆಗಿದೆ. ನೀನು ಅದ್ರಲ್ಲಿ ಪಟ ಪಟ ಅಂತ ಓದುತ್ತೆ ಇರು. ಸ್ಟಾರ್ಟು ಸ್ಟಾಪ್ ಆಗ್ತಾ ಇರಲಿ. ಇದರಲ್ಲಿ ಮಾಡಬೇಕು ಅಂದ್ಕೊಂಡ್ವಿ. ಆಗ್ತಾ ಇದೆ, ಅದನ್ನ ನಿಲ್ಸಕ್ಕೆ ಬರ್ತಾ ಇಲ್ಲ. ನೆಟ್ಟಿ ಟುಡುನ್ ಟುಡುನ್ ಕಾಣುತ್ತೆ. ಬಿಚ್ಬಿಟ್ಟು ತಗೊಳ್ತೀನಿ ಎಕ್ಸಾಕ್ಟ್ಲಿ. 11:30 ಆದ್ರೂ ಬಚ್ಚಕಂತ. ಫಸ್ಟ್ ಟೈಮ್ ನೋಡ್ಕೊಬಿಡಿ. ಕಾಣಿಸ್ತದ್ಯಾ? 11:30. ಓಕೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ಏನಪ್ಪ ಕಟ್ ಮಾಡ್ತೀನಿ.